ತಿಮೋಥೆಯನಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 1ರಿಂದ ನಾವು ಓದುತ್ತಾ ಹೋಗೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಸಾಡಿ ಹೇಳುವವರು, ದಮ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು ಆಗಿರುವರು ಎಂಬುದಾಗಿ ಇಷ್ಟ ಕಾರ್ಯಗಳನ್ನು ಕಳೆದ ವಾರಗಳಲ್ಲಿ ನಾವು ಧ್ಯಾನ ಮಾಡಿ ಬಂದೆವು. ಇನ್ನು ಮುಂದೆ ಏನು ಬರೆಯಲ್ಪಟ್ಟಿದೆ ಎನ್ನುವುದನ್ನು ನಾವು ನೋಡುವಾಗ ಮನುಷ್ಯರು ದ್ರೋಹಿಗಳು ಆಗಿರ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗ ದೇವರ ವಾಕ್ಯ ನಮಗೆ ಹೇಳೋದೇನೆಂದರೆ, ಕಡೆ ಕಾಲಗಳಲ್ಲಿ ಮನುಷ್ಯರು ಎಂಥವರಾಗಿರ್ತಾರೆ? ದ್ರೋಹಿಗಳಾಗಿರ್ತಾರೆ ಅಂತ ಬರೆಯಲ್ಪಟ್ಟಿದೆ. ಆಗ ದ್ರೋಹಿಗಳು ಅಂದರೆ ಯಾರು? ದ್ರೋಹಿಗಳು ಅಂದರೆ ಯಾರು ಅಂತಂದರೆ, ಒಳ್ಳೆಯ ರೀತಿಯಲ್ಲೇ ಇದ್ಕೊಂಡು ನಮಗೆ ಕೆಟ್ಟದ್ದು ಮಾಡ್ತಾರಲ್ಲ, ಅವರೇ ದ್ರೋಹಿಗಳು. ಈಗ ನಮಗೆ ಕೆಟ್ಟವ್ರ ಬಗ್ಗೆ ಗೊತ್ತಿರುತ್ತೆ. ಕೆಟ್ಟವ್ರು ಏನು ಮಾಡ್ತಾರೆ? ನಮ್ಮನ್ನು ದ್ವೇಷ ಮಾಡ್ತಾರೆ. ನಮಗೆ ಕೆಟ್ಟದಾಗಬೇಕನ್ನೋದೇ ಅವ್ರಿಗೆ ಉದ್ದೇಶ ಇರುತ್ತೆ. ನಮ್ಮ ಹತ್ರ ಮಾತಾಡೋಕೆ ಅವ್ರಿಗೆ ಇಷ್ಟ ಇರೋದಿಲ್ಲ, ನಮ್ಮ ಮುಖವನ್ನು ನೋಡೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ, ನಮ್ಮ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಇರೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಕೆಟ್ಟವರು ನಮಗೆ ನೋಡಿದ ತಕ್ಷಣ ಕೆಟ್ಟವರು ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ದ್ರೋಹಿಗಳು ಅಂಥವರಲ್ಲ. ದ್ರೋಹಿಗಳು ಎಂಥವ್ರು ಅಂತಂದರೆ, ನಮ್ಮ ಜೊತೆ ಅನ್ಯೋನ್ಯವಾಗಿರ್ತಾರೆ, ನಮ್ಮ ಜೊತೆ ಒಳ್ಳೆಯ ಸಹವಾಸದಲ್ಲಿರ್ತಾರೆ. ನಮ್ಮನ್ನು ನೋಡಿ ನೀವಂದರೆ ನಮಗೆ ತುಂಬ ಇಷ್ಟ, ನಾವು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ಎಲ್ಲ ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ. ಆದರೆ ಕಟ್ಟೆ ಕಡೆಗೆ ಏನು ಮಾಡ್ತಾರೆ? ನಮಗೆ ಮೋಸ ಮಾಡ್ತಾರೆ. ಕಟ್ಟೆ ಕಡೆಗೆ ಏನು ಮಾಡ್ತಾರೆ? ನಮ್ಮನ್ನು ತುಳಿತಾರೆ. ಕಟ್ಟೆ ಕಡೆಗೆ ನಮ್ಮ ಹತ್ರ ಕದ್ದುಕೊಳ್ತಾರೆ. ಕಟ್ಟೆ ಕಡೆಗೆ ನಮಗೆ ಸಮಸ್ಯೆಗಳು ತಂದಿಡ್ತಾರೆ. ಕಟ್ಟೆ ಕಡೆಗೆ ನಮ್ಮನ್ನು ಬಿದ್ದು ಹೋಗೋದಕ್ಕೆ ಕಾರ್ಯ ಮಾಡ್ತಾರೆ. ಆಗ ಕೆಟ್ಟವರು ಯಾರು ಅಂತಂದರೆ, ಬಹಿರಂಗವಾಗಿ ನಮಗೆ ಕೆಟ್ಟದನ್ನು ಮಾಡ್ತಾರೆ. ಆದರೆ ದ್ರೋಹಿಗಳು ಯಾರು ಅಂತಂದರೆ, ಒಳ್ಳೆಯವರಾಗಿದ್ದುಕೊಂಡೇ ನಮಗೆ ಕೆಟ್ಟದ್ದು ಮಾಡ್ತಾರೆ. ದ್ರೋಹಿಗಳಿಗಿಂತ ಕೆಟ್ಟವರು ಪರವಾಗಿಲ್ಲ, ಆದರೆ ಕೆಟ್ಟವರಿಗಿಂತ ದ್ರೋಹಿಗಳು ತುಂಬ ಅಪಾಯ. ಏನೋ ಒಂದು ಮಾತು ಹೇಳ್ತಾರೆ ಏನಂತಂದರೆ, ಶತ್ರುಗಳಿಗಿಂತ ಹಿತಶತ್ರುಗಳು ತುಂಬ ಮೋಸ ಅಂತ ಹೇಳ್ತಾರೆ. ಅಂದರೆ ಶತ್ರುಗಳು ಏನಂತಂದರೆ ನಮಗೆ ಕೆಟ್ಟದಾಗಬೇಕಂತ ಬಯಸೋರು. ಆದರೆ ಹಿತಶತ್ರುಗಳು ಇರ್ತಾರೆ. ಹಿತಶತ್ರುಗಳು ಯಾರು ಅಂತಂದರೆ, ಒಳ್ಳೆಯವ್ರ ಥರನೇ ಇದ್ಕೊಂಡು ಕೊನೆಗೆ ನಮಗೆ ಮೋಸ ಮಾಡ್ಬಿಡೋ ಅಂಥವ್ರು, ಅಂಥವ್ರನ್ನ ಹಿತಶತ್ರುಗಳು ಅಂತ ಹೇಳ್ತಾರೆ. ನಾನು ಕೆಲವೊಂದ್ಸಲಿ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರುವಾಗ ಆಟೋ ಮೇಲೋ ಬೇರೆ ಏನ್ ಮೇಲೋ ಬರೆದಿರ್ತಾರೆ. ಏನಂತ ಬರೆದಿರ್ತಾರೆ ಅಂದರೆ, ಸುಮಾರು ಏನೇನೋ ಬರೆದಿರ್ತಾರೆ. ನಾನು ಓದ್ತೀನಿ ಏನು ಬರೆದಿದ್ದಾರೆ ಅಂತ. ಕೆಲವೊಂದ್ಸಲಿ ಓದುವಾಗ ಒಂಥರ ತುಂಬ ಒಳ್ಳೆ ಮಾತುಗಳು ಬರೆದಿರ್ತಾರೆ. ಕೆಲವೊಂದ್ಸಲಿ ತುಂಬ ನೋವು ಬರುತ್ತೆ, ಒಂದೊಂಥರ ಬರೆದಿರ್ತಾರೆ. ಕೆಲವೊಂದ್ಸಲಿ ನಾನು ಓದಿದ್ದೀನಿ ಏನಂತ ಬರೆದಿರ್ತಾರೆ ಅಂತಂದರೆ, ಹಿತಶತ್ರುಗಳ ಆಶೀರ್ವಾದ ಅಂತ ಬರೆದಿರ್ತಾರೆ. ಕೆಲವರು ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಅಂತ ಬರೆದಿರ್ತಾರೆ. ಕೆಲವೊಂದ್ಸಲ ಏನು ಬರೆದಿರ್ತಾರೆ ಅಂದರೆ, ಹಿತಶತ್ರುಗಳ ಆಶೀರ್ವಾದ ಅಂತ ಬರೆದಿರ್ತಾರೆ. ಹಾಗಂತಂದ್ರೆ ನನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಂತಾರಲ್ಲ, ಆ ಹೊಟ್ಟೆ ಕಿಚ್ಚು ಪಡೋರಿದ್ದಾನೆ ನಾವು ಚೆನ್ನಾಗಿರೋದು, ಅವ್ರ ಆಶೀರ್ವಾದ ಆಗಿದ್ದು ಅಂತ ಬರೆದಿರ್ತಾರೆ. ನಾನು ಆದ್ರೆ ಇವ್ರು ನೋಡಿ ಯಾರು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೋ, ಇವ್ರು ಯಾರು ಹಾಳಾಗಿ ಹೋಗ್ಬೇಕಂತ ಬಯಸ್ತಾ ಇರ್ತಾರೋ ಅಂಥವ್ರನ್ನ ನೋಡಿ ಚೆನ್ನಾಗಿ ಅವ್ರಿಗೆ ಹೊಟ್ಟೆ ಉರಿಸ್ಬೇಕಂತ ಇವ್ರ ಈ ಥರ ಬರ್ಕೊಂಡಿದ್ದಾರೆ ಅಂತಂತ ಅಂದ್ಕೊಂಡು, ಅಂದ್ರೆ ನೀನು ನನ್ನ ನೋಡಿ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತೀಯೋ, ನಾನು ಎಷ್ಟು ಹಾಳಾಗಿ ಹೋಗ್ಬೇಕಂತ ನೀನು ಎದುರು ನೋಡ್ತಾ ಇರ್ತೀಯೋ, ನಾನು ಇನ್ನೂ ಅಷ್ಟೇ ಚೆನ್ನಾಗಿರ್ತೀನಿ ನೋಡು ಅನ್ನೋ ಥರ ಅವ್ರಿಗೆ ನೇರವಾಗಿ ಬರ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ನಾನು ನಕ್ಕೊಂಡು ಸುಮ್ಮನಾಗೋದು. ಅವಾಗ ಈ ದ್ರೋಹಿಗಳು ಯಾರು ಅಂತಂದ್ರೆ ಈ ತರ ಹಿತಶತ್ರುಗಳು. ಇವತ್ತು ನಾವು ಸಮಾಜವನ್ನ ನೋಡುವಾಗ ದ್ರೋಹಿಗಳನ್ನ ಎಲ್ಲಾ ಕಡೆಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಸಮಾಜದಲ್ಲಿ ಇವತ್ತು ದ್ರೋಹಿಗಳು ತುಂಬಾ ಜಾಸ್ತಿ ಇದ್ದಾರೆ. ಒಂದು ಶಾಲೆಯಲ್ಲಿ ಇರ್ಬೋದು, ಒಂದು ಕಾಲೇಜಲ್ಲಿ ಇರ್ಬೋದು, ಒಂದು ವ್ಯಾಪಾರ ಮಾಡೋ ಸ್ಥಳದಲ್ಲಿರ್ಬೋದು, ಒಂದು ಕೆಲಸ ಮಾಡೋ ಸ್ಥಳದಲ್ಲಿರ್ಬೋದು, ಒಂದು ಕುಟುಂಬದಲ್ಲಿರ್ಬೋದು, ಒಂದು ಸಂಬಂಧಿಕರಲ್ಲಿರ್ಬೋದು, ಅಥವಾ ಒಂದು ಸ್ನೇಹಿತರಲ್ಲಿರ್ಬೋದು, ಇಲ್ಲ ಸಭೆಯಲ್ಲೇ ಇರ್ಬೋದು. ಇವತ್ತು ದ್ರೋಹ ಮಾಡುವಂಥವ್ರು ಎಲ್ಲಾ ಕಡೆಗಳಲ್ಲಿ ಇದ್ದಾರೆ. ಅದರಿಂದ ಇವತ್ತು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದೇ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಅತ್ಯಂತ ನಂಬಿಗಸ್ತರು ಅನ್ನೋ ರೀತಿಯಲ್ಲಿ ಕಾಣಿಸೋರು ಕೂಡ ಕೊನೆಗೆ ದ್ರೋಹ ಮಾಡ್ಬಿಡ್ತಾರೆ. ಆದ್ರೆ ಅವ್ರು ದ್ರೋಹಿಗಳು ಅಂತ ಅವ್ರು ದ್ರೋಹ ಮಾಡಿದ್ಮೇಲೆ ಅರ್ಥ ಆಗೋದು, ಅಯ್ಯೋ ಇಂಥವ್ರು ಈ ತರ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಆಗ ಇವತ್ತು ಜಗತ್ತು ಯಾವ ತರ ಇದೆ ಅಂತಂದ್ರೆ ದ್ರೋಹಿಗಳಿಂದ ತುಂಬಿ ಹೋಗಿದೆ. ಮನುಷ್ಯನಲ್ಲಿ ಈ ದ್ರೋಹವನ್ನು ಮಾಡುವಂತ ಒಂದು ಕೆಟ್ಟ ನಡವಳಿಕೆ ಅದು ಹೆಚ್ಚಾಗಿ 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 ಹೋಗ್ತಾ ಇರೋದನ್ನ ನಾವು ನೋಡುವಾಗ ಒಂದು ನಮಗೆ ಅರ್ಥ ಆಗುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆ ಸಮೀಪವಾಯಿತು, ನಾವು ಕಡೆಯ ಕಾಲಗಳಲ್ಲಿ ಇದ್ದೇವೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಆದ್ರೆ ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಾವು ತಿಳಿದುಕೊಳ್ಳಬೇಕಾಗಿರುವ ಕಾರ್ಯ, ನಾನು ನೀವು ಯಾವ ತರ ಇದ್ದೇವೆ, ನಾವು ಒಂದು ವೇಳೆ ದ್ರೋಹಿಗಳಾಗಿದ್ದೇವಾ ಅಥವಾ ಏನಾಗಿದ್ದೇವೆ ಅನ್ನೋದನ್ನ ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯ
ನಮಗೇನು ಹೇಳುತ್ತೆ ಅಂತಂದರೆ, ನಾವು ದೇವರ ವಾಕ್ಯವನ್ನೆಲ್ಲ ಓದುವಾಗ ಎಷ್ಟೋ ಸ್ಥಳಗಳಲ್ಲಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನೆಂದರೆ, ನೀವು ನಂಬಿಗಸ್ತರಾಗಿರಿ, ನೀವು ನಂಬಿಗಸ್ತರಾಗಿರಿ ಎಂಬುದಾಗಿ. ಇವತ್ತು ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಲೋಕ ದ್ರೋಹದಿಂದ ತುಂಬಿ ಹೋಗಿದೆ, ಎಲ್ಲ ಕಡೆಗಳಲ್ಲಿ ದ್ರೋಹ ಮಾಡುವರೆ. ಆದರೆ ಇಂಥ ಕಾಲಘಟ್ಟಗಳಲ್ಲಿ ನಾನು ನೀವು ಯಾವ ರೀತಿ ಇರಬೇಕು? ನಾನು ನೀವು ದ್ರೋಹಿಗಳಾಗಿ ಅಲ್ಲ, ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಅದರಿಂದ ಇವತ್ತು ಒಂದು ಕ್ಷಣ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ನಾನು ಒಂದು ವೇಳೆ ದ್ರೋಹಿಯಾಗಿದ್ದೇನಾ ಅಥವಾ ನಂಬಿಗಸ್ತನಾಗಿದ್ದೇನಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡೋಣ. ನಾವೆಲ್ಲರೂ ಕಡೆಯವರೆಗೂ ನಂಬಿಗಸ್ತರಾಗಿ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನೆಂಬುದಾಗಿ. ನಾವು ನಂಬಿಗಸ್ತರಾಗಿ ಜೀವಿಸುವಾಗ ದೇವರು ನಮ್ಮನ್ನು ಸಕಲ ರೀತಿಗಳಲ್ಲಿ ಆಶೀರ್ವದಿಸ್ತಾರೆ. ಕಟ್ಟ ಕಡೆಗೆ ನಿತ್ಯ ಜೀವವನ್ನು ಕೊಟ್ಟು ನಮ್ಮನ್ನು ಅವರ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾರೆ. ಅವರ ರಾಜ್ಯವನ್ನು ಪ್ರವೇಶಿಸುವುದಕ್ಕಾಗಿ ಅವರನ್ನು ಎದುರುಗೊಳ್ಳುವಾಗ ಅವರು ಹೇಳುವಂಥ ಮಾತೇನಂತಂದರೆ, ಬಲ ನಂಬಿಗಸ್ತನಾದ ಆಳು ನೀನು ಎಂಬುದಾಗಿ ಅವರು ಹೇಳ್ತಾರೆ. ಆಗ ನಾನು ನೀವು ದೇವರಿಂದ ನಂಬಿಗಸ್ತರು ಅನ್ನುವಂಥ ಹೆಸರನ್ನು ಪಡೆಯಬೇಕು. ಹಲ್ಲೆಲೂಯಾ. ಆದರೆ ಎಲ್ಲ ದ್ರೋಹಿಯೇ ತೊಲಗು ಅನ್ನುವಂಥ ಮಾತನ್ನು ಮಾತ್ರ ಅವ್ರದ್ದು ನಾವು ಯಾವುದು ಸಹ ಕೇಳಬಾರದು. ಹಲ್ಲೆಲೂಯಾ. ದೇವರು ನಮಗೆ ಸಹಾಯವನ್ನು ಮಾಡಲಿ. ಕಡೆಯ ದಿವಸಗಳಲ್ಲಿ ಮನುಷ್ಯರು ದ್ರೋಹಿಗಳಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಾವು ಯಾವ ರೀತಿ ಇದ್ದೀವಿ ಪರೀಕ್ಷೆ ಮಾಡಿ ನೋಡೋಣ. ಮತ್ತೆ ಇನ್ನೂ ಮುಂದುವರಿಸಿ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತಂದರೆ, ಒಂದು ದ್ರೋಹಿಗಳು, ಅದರ ನಂತರ ಬರೆಯಲ್ಪಟ್ಟಿರೋ ಮಾತು ಬಂದು ಅವರು ದುಡುಕಿನವರು ಆಗಿರುತ್ತಾರೆ ಎಂಬುದಾಗಿ. ಈ ದುಡುಕಿನವರಾಗಿರುತ್ತಾರೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ಧ್ಯಾನ ಮಾಡಿ ನೋಡಿದ್ದೇವೆ. ಇದಕ್ಕೆ ಮುಂಚೆ ಇನ್ನೊಂದು ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ದಮ ಇಲ್ಲದವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕಡೆಗಾಲಗಳಲ್ಲಿ ಮನುಷ್ಯರು ಯಾವ ರೀತಿ ಇರ್ತಾರೆ? ದಮ ಇಲ್ಲದವರು. ದಮ ಇಲ್ಲದವರು ಅಂತಂತಂದ್ರೆ ಸ್ವನಿಯಂತ್ರಣ ಇಲ್ಲದವರು, ಅವ್ರ ಮೇಲೆ ಅವರಿಗೆ ಕಂಟ್ರೋಲ್ ಇಲ್ಲದಿರುವಂಥವರು, ಅವರನ್ನ ದಮ ಇಲ್ಲದವರು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ಆಗ ಈ ದುಡುಕಿನವರು ಯಾರು ಅಂತಂದ್ರೆ, ಈ ದಮ ಇಲ್ಲದವರೇ ದುಡುಕಿನವರು ಆಗುತ್ತಾರೆ. ಆದರೆ ಯಾರಿಗೆ ಅವ್ರ ಮೇಲೆ ಅವರಿಗೆ ನಿಯಂತ್ರಣ ಇರೋದಿಲ್ವೋ ಅವರೇ ಏನು ಮಾಡ್ತಾರೆ? ಕೊನೆಗೆ ದುಡುಕ್ತಾರೆ. ದುಡುಕಿ ತಪ್ಪಾದ ನಿರ್ಧಾರಗಳನ್ನ ಅವ್ರು ಕೈಗೊಳ್ತಾರೆ. ಅದರಿಂದ ಅವರು ಸಮಸ್ಯೆಗೆ ಒಳಗಾಗ್ತಾರೆ. ಅದರಿಂದ ನಾನು ನೀವು ನಮ್ಮ ಮೇಲೆ ನಾವು ನಿಯಂತ್ರಣ ಉಳ್ಳವರಾಗಿ ಕರ್ತನಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳಬೇಕು. ದುಡುಕಿನವರಾಗಿ ನಾವು ಇರಬಾರದು. ದೇವರು ನಾವು ನಿಯಂತ್ರಣ ಉಳ್ಳವರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಲಿ. ಇನ್ನು ಮುಂದುವರಿಸಿ ಏನು ಬರೆಯಲ್ಪಟ್ಟಿದೆ ಅಂತಂತಂದ್ರೆ, ಉಬ್ಬಿಕೊಂಡವರು ಆಗಿರುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಉಬ್ಬಿಕೊಂಡವರು ಅಂದ್ರೆ ಯಾರು? ಉಬ್ಬಿಕೊಂಡವರು ಯಾರು ಅಂತಂತಂದ್ರೆ ಹೆಮ್ಮೆ ಪಡುವಂಥವ್ರು, ಗರ್ವ ಪಡುವಂಥವ್ರು, ಅಹಂಕಾರದಿಂದ ನಡೆಯುವಂಥವ್ರುಗಳು. ಇದನ್ನು ನಾವು ಬಹಳಷ್ಟು ಸಾರಿ ಧ್ಯಾನ ಮಾಡಿದ್ವಿ. ಹಂಗಂತಂದ್ರೆ ನಾವು ಗರ್ವ ಪಡುವಂಥವ್ರುಗಳಾಗಿ ಇರಬಾರ್ದು ಅಂತ ಹೇಳಿ ಹಲವಾರು ಸರಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಿದ್ದೇವೆ. ನಾವು ಆತ್ಮೀಯವಾದ ವಿಷಯವಾಗಿರಬಹುದು, ಲೌಕಿಕವಾದ ವಿಷಯವಾಗಿರಬಹುದು, ಯಾವುದೇ ಒಂದು ವಿಷಯ ಆಗಿದ್ರೂ ಸಹ ನಮ್ಮಲ್ಲಿ ಗರ್ವ ಅನ್ನೋದು ಇರಬಾರದು. ಒಂದು ವೇಳೆ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡುವವರಾಗಿರ್ಬೋದು, ಚೆನ್ನಾಗಿ ಹಾಡುವಂಥವರಾಗಿರ್ಬೋದು, ವಾಕ್ಯವನ್ನು ಚೆನ್ನಾಗಿ ತಿಳಿದಿರುವಂಥವர்களಾಗಿರಬಹುದು, ಅಥವಾ ಏನೇ ಕೃಪಾ ವರಗಳನ್ನು ದೇವರು ಕೊಟ್ಟವಂಥವರಾಗಿರಬಹುದು. ಒಂದು ವೇಳೆ ಯಾವುದೇ ರೀತಿಯಾದ ಒಂದು ಆತ್ಮೀಯವಾದ ಕೃಪೆಯನ್ನು ದೇವರು ನಮಗೆ ಕೊಟ್ಟು ನಮ್ಮನ್ನ ಆಶೀರ್ವದಿಸಿದರೂ ಸಹ ಅದರಲ್ಲಿ ನಮಗೆ ಎಷ್ಟು ಮಾತ್ರವೂ ಗರ್ವ ಅನ್ನೋದು ಇರಬಾರದು. ನಾವು ದೀನರಾಗಿ ತಗ್ಗಿಸಿಕೊಂಡು ಮಾಡೋದನ್ನೆಲ್ಲ ಮಾಡಿ, ದೇವರೇ ನೀನು ಮಾಡಿದಂಥ ಕೃಪೆಯಿಂದ ಇದನ್ನು ನಾನು ಮಾಡೋದಕ್ಕೆ ಸಾಧ್ಯ ಆಯಿತು, ನಿನಗೆ ಸ್ತೋತ್ರ ಆಗಲಿ ಅಂತ ದೇವರನ್ನೇ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ನನ್ನಲ್ಲಿ ಏನೂ ಸಹ ಇಲ್ಲ, ಎಲ್ಲ ದೇವರು ಕೊಟ್ಟಿದೆ, ಅವರು ಕೊಡದೆ ನಾನೇನನ್ನು ಪಡೆಯೋದಕ್ಕೆ ಸಾಧ್ಯ, ಅವರಿಗೆ ಸ್ತೋತ್ರ ಆಗಲಿ ಅಂತ ದೇವರನ್ನ ನಾವು ಮಹಿಮೆ ಪಡಿಸುವಂಥವರಾಗಿರಬೇಕು. ಅದೇ ಸಮಯದಲ್ಲಿ ಲೌಕಿಕವಾಗಿ ದೇವರು ನಮ್ಮನ್ನ ಯಾವ ರೀತಿಯಾಗಿ ಇಟ್ಟಿದ್ರು ಸಹ ಲೌಕಿಕವಾಗಿ ನಾವು ಎಲ್ಲ ರೀತಿಯಲ್ಲಿ ನಮ್ಮನ್ನ ತಗ್ಗಿಸಿಕೊಳ್ಳುವಂಥವர்களಾಗಿ ನಾವು ಇರಬೇಕು. ನಮಗೆ ಒಳ್ಳೆಯ ಜ್ಞಾನ ಇರ್ಬೋದು, ಒಳ್ಳೆಯ ತಿಳುವಳಿಕೆ ಇರ್ಬೋದು, ನಮಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇರ್ಬೋದು, ಒಂದು ಒಳ್ಳೆಯ ಕೆಲಸ ಇರ್ಬೋದು, ಒಳ್ಳೆಯ ಸ್ಥಾನಮಾನ ಇರ್ಬೋದು, ಒಳ್ಳೆಯ ಪದವಿ ಇರ್ಬೋದು, ನಾವು ಒಳ್ಳೆಯವರಂತ ಎಲ್ಲರೂ ಸಹ ಹೊಗಳ್ತಾ ಇರ್ಬೋದು, ನಮಗೆ ಒಳ್ಳೆ ತುಂಬ ದುಡ್ಡು ಕಾಸು ಎಲ್ಲ ಇರ್ಬೋದು. ಏನೇ ಇದ್ರೂ ಸಹ ನಾವು ದೀನರಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು, ದೇವರೇ ಎಲ್ಲ ನೀನು ಕೊಟ್ಟದ್ದು ಸ್ವಾಮಿ, ನಿನಗೆ ಸ್ತೋತ್ರ ಅಂತ ದೇವರನ್ನ ಮಹಿಮೆ ಪಡಿಸಿ ನಡೆಯುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವು ನಮಗೆ ಹೇಳುವಂಥದ್ದು, ಕಡೆಯ ದಿವಸಗಳಲ್ಲಿ ಮನುಷ್ಯರು ಉಬ್ಬಿಕೊಂಡವர்களಾಗಿರುತ್ತಾರೆ ಎಂಬುದಾಗಿ ಹೇಳಿ, ಹಾಗಂದ್ರೆ ಗರ್ವದಿಂದ ಅಹಂಕಾರದಿಂದ ಅವರು ಕೂಡಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇವತ್ತು ನಾವು ಲೋಕವನ್ನು ನೋಡುವಾಗ ಲೋಕ ಅದೇ ರೀತಿಯಾಗಿದೆ. ಎಲ್ಲ ನೋಡಿದ್ರು ಕೂಡ ಮನುಷ್ಯನ ಅಹಂಕಾರ ಎಲ್ಲೇ ಮೀರ್ತಾ ಇದೆ, ಮನುಷ್ಯರ ಗರ್ವ ತಡೆಯೋದಕ್ಕೆ ಆಗುತ್ತಾ ಇಲ್ಲ. ಆ ರೀತಿಯಾಗಿ ಮನುಷ್ಯರು ಗರ್ವದಿಂದ, ಹೆಮ್ಮೆಯಿಂದ, ಅಹಮಿನಿಂದ, ಅಹಂಕಾರದಿಂದ ಅವ್ರು ತುಂಬಿ ಹೋಗಿದ್ದಾರೆ. ಆದರೆ ನಾನು ನೀವು ಎಷ್ಟು ಮಾತ್ರವೂ ಗರ್ವಕ್ಕೂ ಅಹಂಕಾರಕ್ಕೂ ಅಹಮಿಗೂ ನಾವು ಸ್ಥಳವನ್ನು ಕೊಡದೆ ದೀನತೆಯನ್ನು, ತಾಳ್ಮೆಯನ್ನು ನಾವು ಅನುಸರಿಸುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಇನ್ನು ಮುಂದುವರಿಸಿ ದೇವರ ವಾಕ್ಯವು ಏನನ್ನ ಹೇಳುತ್ತೆ? ದೇವರ ವಾಕ್ಯವನ್ನು ನಾವು ನೋಡುವಾಗ ಮುಂದುವರಿಸಿ ದೇವರ ವಾಕ್ಯ ಹೇಳೋ ಮಾತು, ಅವರು
ದೇವರನ್ನು ಪ್ರೀತಿಸರೆ ಭೋಗಗಳನ್ನೇ ಪ್ರೀತಿಸುವವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮನುಷ್ಯರು ಕಡೆಯ ದಿವಸಗಳಲ್ಲಿ ಯಾವ ರೀತಿಯಾಗಿರ್ತಾರೆ? ಮನುಷ್ಯರು ಕಡೆಯ ದಿವಸಗಳಲ್ಲಿ ದೇವರನ್ನ ಪ್ರೀತಿಸರೆ ಅವರು ಭೋಗಗಳನ್ನೇ ಪ್ರೀತಿಸುವವರಾಗಿ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಗ ದೇವರನ್ನ ಪ್ರೀತಿಸರೆ ಭೋಗಗಳನ್ನ ಪ್ರೀತಿಸುವವರು ಅಂದ್ರೆ ಯಾರು? ಭೋಗಗಳನ್ನ ಪ್ರೀತಿಸುವವರು ಯಾರು ಅಂತಂದ್ರೆ, ಈ ಲೋಕದ ಪಾಪವನ್ನು, ಈ ಲೋಕದ ಅಸಹ್ಯವನ್ನು, ಈ ಲೋಕದ ಹೊಲಸನ್ನು, ಈ ಲೋಕದಲ್ಲಿ ಪಾಪದಿಂದ ಸಿಗುವಂತ ಸಂತೋಷವನ್ನು, ಆ ಆನಂದವನ್ನ ಇಷ್ಟಪಡುವಂತ ಕೆಟ್ಟ ಮನಸ್ಸುಳ್ಳಂತ ಮನುಷ್ಯರು ದೇವರನ್ನ ಪ್ರೀತಿಸುವುದನ್ನು ಬಿಟ್ಟು ಲೋಕದ ಪಾಪವನ್ನು, ಲೋಕದಿಂದ ಪಾಪದಿಂದ ಉಂಟಾಗುವಂತ ಕಾರ್ಯಗಳನ್ನ ಪ್ರೀತಿಸುವಂತ ಮನುಷ್ಯರುಗಳನ್ನ ಭೋಗವನ್ನ ಪ್ರೀತಿಸುವವರು ಎಂಬುದಾಗಿ ನಾವು ನೋಡಬಹುದು. ಅನೇಕರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳ್ತಾರೆ, ಆ ಸುವಾರ್ತೆಯನ್ನು ಅಂಗೀಕರಿಸಿ ಜೀವಿಸೋದಕ್ಕೆ ಅವರನ್ನು ಅವರು ಒಪ್ಪಿಸಿಕೊಡೋದಿಲ್ಲ. ಅವರಿಗೆ ಒಂದು ವೇಳೆ ಆ ಸುವಾರ್ತೆಯನ್ನು ನಂಬಿ ಜೀವಿಸೋಣ ಅನ್ನುವಂಥ ಒಂದು ಮನಸ್ಸು ಸಹ ಇದ್ರೂ ಇರುತ್ತೆ, ಆದರೂ ಅವರು ಅದಕ್ಕೆ ಒಪ್ಪಿಸ್ಕೊಡೋದಿಲ್ಲ. ಏನಕ್ಕೆ ಒಪ್ಪಿಸ್ಕೊಡೋದಿಲ್ಲ ಅಂತಂತಂದ್ರೆ, ಯಾವುದೋ ಒಂದು ಪಾಪ, ಅವರು ಯಾವುದೋ ಒಂದು ಪಾಪವನ್ನ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ. ಈಗ ದೇವರನ್ನ ಪ್ರೀತಿಸಿ, ದೇವರ ವಾಕ್ಯವನ್ನು ಅಂಗೀಕರಿಸಿ, ದೇವರಿಗೆ ಒಪ್ಪಿಸ್ಕೊಟ್ಟು ಜೀವಿಸಬೇಕಂತಂದ್ರೆ ಆ ಪಾಪವನ್ನು ಬಿಡಬೇಕು. ಈಗ ಆ ಪಾಪ ಬಿಡೋದಕ್ಕೆ ಅವರಿಗೆ ಮನಸ್ಸಿರೋದಿಲ್ಲ. ಅದರಿಂದ ಏನ್ ಮಾಡ್ತಾರೆ ಅವರು? ದೇವರು ಒಳ್ಳೆಯವರೇ, ದೇವರು ನಂಬಿ ಜೀವಿಸೋದು ಕೂಡ ಒಳ್ಳೇದೇ, ಆದರೆ ನಾನು ದೇವರು ನಂಬಿದ್ರೆ ಈ ಯಾವುದೋ ಒಂದು ಪಾಪವನ್ನು ನಾನು ಬಿಡಬೇಕು, ಈ ಯಾವುದೋ ಒಂದು ಪಾಪದಿಂದ ನನಗೆ ಸಿಗುವಂತಹ ಸಂತೋಷವನ್ನ ನಾನು ಬಿಡಬೇಕು. ಆಗ ಅದನ್ನ ಬಿಡೋದಕ್ಕೆ ನನಗೆ ಮನಸ್ಸಿಲ್ಲ, ಅದರಿಂದ ನಾನು ದೇವರನ್ನ ನಂಬೋದಕ್ಕಾಗೋದಿಲ್ಲ ಅಂತ ಹೇಳಿ ದೇವರನ್ನ ನಂಬದವರಾಗಿ ಹೋಗ್ಬಿಡ್ತಾರೆ. ಸುವಾರ್ತೆಯನ್ನು ಅಂಗೀಕರಿಸಿದವರಾಗಿ ಅವರು ಹೋಗ್ಬಿಡೋದಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಕೆಲವರೇನಂದ್ರೆ ಕುಡಿಯುವಂತ ಕೆಟ್ಟ ಚಟ ಇರುತ್ತೆ, ಆ ಕುಡಿಯೋದ್ರಲ್ಲಿ ಅವ್ರಿಗೊಂದು ಆನಂದ ಇರುತ್ತೆ. ಈಗ ದೇವರ ವಾಕ್ಯವನ್ನು ಕೇಳ್ತಾರೆ, ದೇವರ ವಾಕ್ಯವನ್ನ ಅವರು ಕೇಳಿ ಅದನ್ನ ಅಂಗೀಕರಿಸಿ ದೇವರಿಗೆ ಒಪ್ಪಿಸ್ಕೊಟ್ಟು ರಕ್ಷಣೆ ಹೊಂದಿ ಜೀವಿಸ್ಬೇಕಂತ ಇಷ್ಟ ಇರುತ್ತೆ. ಆದ್ರೂ ಕೂಡ ದೇವರಿಗಿಂತ ಅವರು ಈ ಕುಡಿಯುವಂತ ಒಂದು ಕೆಟ್ಟ ಚಟವನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ. ಅವಾಗೇನ್ ಮಾಡ್ತಾರೆ? ನಾನು ದೇವರು ನಂಬಿದ್ರೆ ನಾನು ಕುಡಿಯೋದನ್ನ ಬಿಡ್ಬೇಕು. ಆದ್ರೆ ದೇವ್ರ ಮೇಲೆ ನನ್ನ ಪ್ರೀತಿ ಇದೆ, ಆದ್ರೆ ದೇವ್ರ ಮೇಲೆ ಪ್ರೀತಿಗಿಂತಲೂ ಈ ಕುಡಿಯೋದಂದ್ರೆ ನನಗೆ ಇನ್ನೂ ಜಾಸ್ತಿ ಇಷ್ಟ. ಆಗ ದೇವ್ರನ್ನ ನಂಬಿ ನಾನು ಜೀವಿಸ್ಬೇಕಂದ್ರೆ ಈ ಕುಡಿಯೋದನ್ನ ಬಿಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು, ಅಯ್ಯೋ ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ ಅಂತಂತ ಅಂದ್ಬಿಟ್ಟು ದೇವರನ್ನ ನಂಬದವರಾಗಿ ಕುಡ್ಕೊಂಡು ಓಡಾಡ್ತಾ ಇರ್ತಾರೆ. ಅದೇ ತರ ಒಂದು ಧೂಮಪಾನ ಆಗಿರ್ಬೋದು, ಒಂದು ಡ್ರಗ್ಸ್ ಆಗಿರ್ಬೋದು, ಇಲ್ಲ ಒಂದು ಪಾನ ಆಗಿರ್ಬೋದು, ಇಲ್ಲ ಒಂದು ವ್ಯಭಿಚಾರ ಪಾಪ ಆಗಿರ್ಬೋದು, ಇಲ್ಲ ಅನ್ಯಾಯವಾಗಿ ಮೋಸದಿಂದ ಸಂಪಾದನೆ ಮಾಡುವಂತ ಕೆಟ್ಟ ಕಾರ್ಯ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೋ ಒಂದು ಪಾಪಕ್ಕೆ ಅವರು ಒಳಗಾಗಿ ಜೀವಿಸ್ತಾ ಇರ್ತಾರೆ. ಆ ಪಾಪದಲ್ಲಿ ಅವರಿಗೆ ಸಂತೋಷ ಇರುತ್ತೆ. ಈಗ ದೇವರ ವಾಕ್ಯವನ್ನ ಕೇಳ್ತಾರೆ, ಅದು ದೇವರ ವಾಕ್ಯವನ್ನ ಕೇಳಿ ಅದನ್ನ ಅಂಗೀಕರಿಸಿ ದೇವರಿಗೆ ಒಪ್ಪಿಸ್ಕೊಟ್ಟು ಜೀವಿಸ್ಬೇಕಂತಂದ್ರೆ ಆ ಪಾಪವನ್ನು ಬಿಟ್ಟು ಬಿಡಬೇಕು. ಈಗ ಇವ್ರಿಗೇನಂತಂದ್ರೆ ಅದನ್ನ ಬಿಟ್ಟು ಬಿಡೋದಕ್ಕೆ ಮನಸ್ಸಿರೋದಿಲ್ಲ. ಅದರಿಂದ ಏನ್ ಮಾಡ್ತಾರೆ? ದೇವರ ವಾಕ್ಯವನ್ನು ಬಿಟ್ಟು ದೇವರನ್ನ ಅವರು ಅಂಗೀಕರಿಸ್ತಾರ, ದೇವರಿಗೆ ಅವ್ರನ್ನ ಒಪ್ಪಿಸ್ಕೊಡ್ದಾರ ಅವರು ಹೊರಟು ಹೋಗ್ತಾರೆ. ಇವತ್ತು ಎಷ್ಟೋ ಜನ ಅಂತ ಜನಗಳಿದ್ದಾರೆ, ಯಾವುದೋ ಒಂದು ಪಾಪದ ನಿಮಿತ್ತವಾಗಿ ದೇವರ ವಾಕ್ಯವನ್ನು ಅಂಗೀಕರಿಸದೆ ಓಡಾಡುವಂತ ಜನಗಳಿರ್ತಾರೆ. ಇವತ್ತು ನೋಡಿ, ನಮ್ಮಲ್ಲಿ ಕೆಲವೊಂದ್ಸಲಿ ಕುಟುಂಬಗಳಲ್ಲಿ ಏನಾಗುತ್ತೆ, ಒಂದ್ ವೇಳೆ ಹೆಂಡತಿ ದೇವರನ್ನ ನಂಬಿರ್ತಾನೆ ಅನ್ಕೊಳ್ಳಿ, ಗಂಡನಿಗೆ ನಂಬಬೇಕು ಅಂತ ಇಷ್ಟ ಇರುತ್ತೆ, ಆದ್ರೆ ಗಂಡ ತನ್ನನ್ನ ಇನ್ನೂ ದೇವ್ರು ಒಪ್ಪಿಸ್ಕೊಟ್ಟಿರೋದಿಲ್ಲ. ಏನಕ್ಕೆ ಒಪ್ಪಿಸ್ಕೊಟ್ಟಿರೋದಿಲ್ಲ ಅಂತಂದ್ರೆ, ನಾನೇನೋ ಒಂದು ಕಾರ್ಯದಿಂದ ಮನೆ ತಿರುಗಬೇಕು. ಉದಾಹರಣೆಗೆ ಕುಡಿಯೋದೆ ಅಂತ ಅನ್ಕೊಳ್ಳೋಣ, ನಾನು ಕುಡಿಯೋದನ್ನ ಬಿಡ್ಬೇಕು, ಕುಡಿಯೋದನ್ನ ಬಿಡಿದರ ದೇವ್ರ ನಂಬಿ ಚರ್ಚೆಗೆಲ್ಲ ಬರಬಾರ್ದು. ನಾನು ಕುಡಿಯೋದನ್ನ ಬಿಟ್ಟ ಮೇಲೆ ಆಮೇಲೆ ಚರ್ಚೆಗೆ ಬರ್ತೀನಿ, ಇನ್ನೂ ಒಂದ್ 2 ದಿವಸ ಆಗ್ಲಿ, ಇನ್ನೂ ಒಂದ್ 2 ದಿವಸ ಆಗ್ಲಿ ಅಂತ ಅವರು ದೇವರಿಗೆ ಪೂರ್ಣವಾಗಿ ಒಪ್ಪಿಸಿಕೊಡದವರಾಗಿ ಬದುಕ್ತಾ ಇರ್ತಾರೆ. ಇದಕ್ಕೆ ಕಾರಣ ಏನು? ಅವರು ದೇವರಿಗಿಂತ ಭೋಗಗಳನ್ನ ಹೆಚ್ಚಾಗಿ ಪ್ರೀತಿಸುವಂತವರಾಗಿರ್ತಾರೆ. ಇವತ್ತು ಭೂಲೋಕದಲ್ಲಿ ಮನುಷ್ಯರುಗಳು ಪಾಪವನ್ನು ಅಧಿಕವಾಗಿ ಪ್ರೀತಿಸಿ, ಪಾಪದಿಂದ ಬರುವಂತ ಕೆಟ್ಟ ಸಂತೋಷವನ್ನ ಅಧಿಕವಾಗಿ ಪ್ರೀತಿಸುವಂತ ಕೆಟ್ಟ ಮನಸ್ಥಿತಿ ಉಳ್ಳವರುಗಳಾಗಿ ಈ ಲೋಕದಲ್ಲಿರುವಂತ ಜನಗಳಿದ್ದಾರೆ. ಆದ್ರೆ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ನಾನು ನೀವು ಯಾವ ರೀತಿ ಇದ್ದೀವಿ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ದೇವರ ವಾಕ್ಯದಲ್ಲಿ ಇಂಥ ಜನಗಳಿದ್ರು, ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವ ಜನಗಳು. ಒಂದು ಐಶ್ವರ್ಯವಂತನು, ಒಂದು ದಿನ ಯೇಸು ಕ್ರಿಸ್ತನು ಅವರು ಸೇವೆ ಮಾಡ್ತಾ ಇದ್ದಂತ ಸಮಯದಲ್ಲಿ ಒಂದು ಯವನಸ್ಥನಾದ ಐಶ್ವರ್ಯವಂತನು ತನ್ನ ಹತ್ರ ಬರ್ತಾನೆ. ತನ್ನ ನಿತ್ಯ ಜೀವನ ಪಡೆಯಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ತನಗೆ ನಿತ್ಯ ಜೀವನ ಹೊಂದಬೇಕೆನ್ನುವಂತ ಆಸೆ ಇದೆ. ಆಗ ಯೇಸು ಕ್ರಿಸ್ತನ್ ತನ್ನನ್ನು ನೋಡಿ,
ನಿನಗೆ ವಾಕ್ಯದಲ್ಲಿ ಏನಿದೆ ಅದೆಲ್ಲ ಗೊತ್ತಿದೆ. ಮೋಶೆ ಬರೆದು ಕೊಟ್ಟಂತ ಧರ್ಮಶಾಸ್ತ್ರವನ್ನು ಅನುಸರಿಸಿ ಜೀವಿಸು. ನಿನ್ನ ತಂದೆ ತಾಯಿಗಳನ್ನ ನೀನು ಸನ್ಮಾನಿಸು. ನಿನ್ ಕಳ್ಳತನ ಮಾಡಬೇಡ, ಮೋಸ ಮಾಡಬೇಡ. ನಿನಗೆ ಗೊತ್ತಿರೋ ಆಜ್ಞೆಗಳೆಲ್ಲ ಇದೆಯಲ್ವಾ, ಅದನ್ನ ಪಾಲಿಸು ಅಂತ ಹೇಳ್ತಾರೆ. ತಾನು ಹೇಳ್ತಾನೆ, ನಾನು ಎಲ್ಲವನ್ನೂ ಪಾಲಿಸ್ತಾ ಇದ್ದೀನಿ, ಚಿಕ್ಕ ವಯಸ್ಸಿನಿಂದಲೂ ಪಾಲಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಚಿಕ್ಕ ವಯಸ್ಸಿನಿಂದಲೂ ದೇವ್ರ ವಾಕ್ಯವನ್ನ ಕೈಗೊಂಡು ಬದುಕ್ತಾ ಇದ್ದಾನೆ. ನಿತ್ಯ ಜೀವನ ಪಡೆಯಬೇಕಂತ ಆಸೆ ಇದೆ, ಎಲ್ಲ ಚೆನ್ನಾಗಿದೆ. ಆಗ ಯೇಸು ಕ್ರಿಸ್ತನು ತನ್ನನ್ನ ದೀರ್ಘವಾಗಿ ಗಮನಿಸಿ ನೋಡಿ ಅನಂತರ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನಿನಗಿರುವಂತ ಆಸ್ತಿಯನ್ನೆಲ್ಲ ನೀನು ಮಾರಿ ಬಡವರಿಗೆ ಕೊಟ್ಟುಬಿಟ್ಟು ನನ್ನನ್ನು ಹಿಂಬಾಲಿಸು, ನಿನಗೆ ನಿತ್ಯ ಜೀವ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವನಲ್ಲಿ ಎಲ್ಲ ಸರಿಯಾಗಿದೆ, ಒಂದೇ ಒಂದು ಕೊರತೆ ಇದೆ. ಆ ಒಂದೇ ಒಂದು ಕೊರತೆ ಏನಂತಂದ್ರೆ ಹಣವನ್ನ ತುಂಬಾ ಪ್ರೀತಿಸ್ತಾನೆ. ಹಣದ ಮೇಲೆ ಅವನಿಗೆ ತುಂಬಾ ಪ್ರೀತಿ ಇದೆ, ಅವನಿಗೆ ತುಂಬಾ ಐಶ್ವರ್ಯ ಇದೆ. ಐಶ್ವರ್ಯದಿಂದ ಸಿಗುವಂತ ಸ್ಥಾನ, ಮಾನ, ಮರ್ಯಾದೆ, ಇವುಗಳ ಮೇಲೆಲ್ಲ ಅವನಿಗೆ ತುಂಬಾ ಆಸೆ ಇದೆ. ಆ ವೈಭೋಗವಾದ ಜೀವನ, ಇದರಲ್ಲಿ ತನಗೆ ತುಂಬಾ ಸಂತೋಷ ಇದೆ. ಆದ್ರೆ ದೇವರೇನ್ ಮಾಡ್ತಾರೆ ಅಂದ್ರೆ, ನೀನ್ ನಿತ್ಯ ಜೀವ ಪಡೆಯಬೇಕಾದ್ರೆ ಇದರಿಂದ ಆಸೆ ಬರಬೇಕು. ನಿನಗಿರೋದನ್ನೆಲ್ಲ ಮಾರಿ ಬಡವರು ಕೊಟ್ಬಿಡು, ಏನು ಇಲ್ಲದನ್ನಾಗಿ ನನ್ನಿಂದೆ ಬಾ, ನಿನಗೆ ನಿತ್ಯ ಜೀವ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅವನೇನ್ ಮಾಡ್ತಾನೆ, ತುಂಬಾ ಐಶ್ವರ್ಯವಂತನಾಗಿರೋದ್ರಿಂದ ಆ ಮಾತಿಗೆ ಒಪ್ಪೋದಕ್ಕೆ ಅವನಿಗೆ ಮನಸ್ಸಿಲ್ದಿರ ಅಲ್ಲಿಂದ ಅವನು ದುಃಖಪಟ್ಟವನಾಗಿ ಹೊರಟು ಹೋಗ್ತಾನೆ. ಅವ್ನು ಯಾವ ತರ ಹೋಗ್ತಾನೆ ಅಂದ್ರೆ, ಗಲಾಟೆ ಮಾಡಿ ಹೋಗಲ್ಲ, ಏನ್ರು ಹೆಂಗೆ ಹೇಳ್ತೀರಾ, ಹಂಗಲ್ಲ ಆಗಲ್ಲ, ಹಂಗೆ ಹಿಂಗೆ ಅಂತ ದುಃಖಪಟ್ಟವನಾಗಿ ಹೊರಟು ಹೋಗ್ತಾನೆ. ಹಂಗಂದ್ರೆ ಅವನಿಗೆ ನಿತ್ಯ ಜೀವ ಪಡೆಯಲೇಬೇಕಂತ ಆಸೆ ಇದೆ. ಆದ್ರೆ ಅದಕ್ಕಿಂತಲೂ, ದೇವರ ವಾಕ್ಯವನ್ನು ಕೈಗೊಂಡು ಜೀವಿಸುವುದಕ್ಕಿಂತಲೂ ಐಶ್ವರ್ಯದ ಮೇಲಿನ ಮೋಹ ಅವನಿಗೆ ಜಾಸ್ತಿ ಇದೆ. ಅದರಿಂದ ಅವನೇನ್ ಮಾಡ್ತಾನೆ, ದುಃಖಪಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ದೇವರನ್ನ ಪ್ರೀತಿಸರೆ ಭೋಗಗಳನ್ನೇ ಹೆಚ್ಚಾಗಿ ಪ್ರೀತಿಸುವಂತವರು. ಇನ್ನೂ ಒಂದು ರೀತಿಯ ಜನಗಳು ಸಹ ದೇವರ ವಾಕ್ಯದಲ್ಲಿ ಇದ್ರು. ಶಾಸ್ತ್ರಿಗಳು, ಫರಿಸಾಯರುಗಳು, ಯಾಜಕರುಗಳು, ಇವರುಗಳು. ಯೇಸು ಕ್ರಿಸ್ತನು ಸೇವೆ ಮಾಡ್ತಾ ಇದ್ದಂತ ಕಾಲಗಳಲ್ಲಿ ಆತನು ಮಾಡುವಂತ ಎಲ್ಲಾ ಕಾರ್ಯಗಳನ್ನ ನೋಡಿ ಅನೇಕರು ಈತನೇ ಮೆಸ್ಸಿಯ ಎಂಬುದಾಗಿ ಒಪ್ಪಿಕೊಂಡ್ರು. ಶಾಸ್ತ್ರಿಗಳಲ್ಲಿಯೂ ಫರಿಸಾಯರುಗಳಲ್ಲಿಯೂ ಹಿರಿ ಸಭೆಯವರಲ್ಲಿಯೂ ಅನೇಕರು ಈತನೇ ಕ್ರಿಸ್ತನೆಂಬುದಾಗಿ ಒಪ್ಪಿಕೊಂಡ್ರು. ಆದ್ರೆ ಅನೇಕರದನ್ನ ಬಹಿರಂಗವಾಗಿ ಆಚೆ ಹೇಳಲಿಲ್ಲ. ಯಾಕೆ ಆಚೆ ಹೇಳಲಿಲ್ಲ? ಆಚೆ ಹೇಳಿದ್ರೆ ತಮಗೆ ಬಹಿಷ್ಕಾರ ಆಗುತ್ತೆ ಅಂತ ಹೇಳಿ. ಯೇಸುವೇ ಕ್ರಿಸ್ತನು ಅಂತ ಹೇಳಿದ್ರೆ, ನೀನು ಯೇಸು ಕ್ರಿಸ್ತನ್ ನಂಬ್ತಾ ಇದೀಯಾ, ಆತನನ್ನ ನೀನು ದೇವ್ರ ಮಗ ಅಂತ ಒಪ್ಕೊಂತಾ ಇದೀಯಾ, ಹಾಗಾದ್ರೆ ನೀನು ಸಭೆಯಿಂದ ನಿಮ್ಮನ್ನು ಬಹಿಷ್ಕಾರ ಆಗ್ತೀವಿ ಅಂತ ಬಹಿಷ್ಕಾರ ಹಾಕ್ಬಿಡ್ತಾರೆ ಅಂತ ತಂದ್ಬಿಟ್ಟು ಅವ್ರು ಅದನ್ನ ಆಚೆ ಹೇಳಲಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಅವರಿಗೆ ದೇವರಿಂದ ಬರುವಂತ ಮಾನಕ್ಕಿಂತಲೂ ಮನುಷ್ಯರಿಂದ ಬರುವಂತ ಮಾನವೇ ತುಂಬಾ ಇಷ್ಟವಾಗಿತ್ತು ಎಂಬುದಾಗಿ. ಹಾಗಂತಂದ್ರೆ ಮನುಷ್ಯರಿಂದ ಏನ್ ಬರುತ್ತೆ? ನಾನೊಬ್ಬ ಫರಿಸಾಯನು, ನಾನೊಬ್ಬ ಹಿರಿಯನು, ನಾನೊಬ್ಬ ಶಾಸ್ತ್ರಿ, ನನ್ಗೆ ಒಳ್ಳೆ ಸ್ಥಾನ, ಒಳ್ಳೆ ಮಾನ, ಒಳ್ಳೆ ಮರ್ಯಾದೆ, ಒಳ್ಳೆ ಗೌರವ, ಒಳ್ಳೆ ನಮಸ್ಕಾರ, ಎಲ್ಲಾ ಕಡೆ ಪ್ರಥಮ ಸ್ಥಾನಗಳು, ಎಲ್ಲಾ ಮರ್ಯಾದೆಗಳು ಎಲ್ಲ ಇದೆ. ಈಗ ಯೇಸುವೇ ಕ್ರಿಸ್ತನಂತ ಒಪ್ಪಿಕೊಂಡ್ರೆ ಪೌಲನ ರೀತಿಯಲ್ಲಿ ಇವರು ಎಲ್ಲ ಬಿಟ್ಟು ಆಚೆ ಹೋಗ್ಬೇಕು. ಪೌಲ ಫರಿಸಾಯರಲ್ಲಿ ಪ್ರಮುಖನಾಗಿದ್ದ, ಮಹಾಯಾಜಕರ ಜೊತೆಯಲ್ಲಿ ತಾನು ಸಂಬಂಧವುಳ್ಳವನಾಗಿದ್ದ, ಗಮಲಿಯೇಲನ ಶಿಷ್ಯನಾಗಿದ್ದ, ಎಲ್ಲಾ ರೀತಿ ದೊಡ್ಡ ಸ್ಥಿತಿಗೆ ಇದ್ದಂತ ವ್ಯಕ್ತಿ ಅಪೊಸ್ತಲನಾಗಿರುವಂತ ಪೌಲು. ಆದ್ರೆ ತನಗೆ ಪ್ರತ್ಯಕ್ಷವಾದಂತ ಯೇಸುವೇ ಕ್ರಿಸ್ತನೆಂಬುದಾಗಿ ತಾನು ಅರಿಕೆ ಮಾಡಿದ್ರಿಂದ ತಾನು ಎಲ್ಲದರಿಂದ ಆಚೆ ಬರ್ಬೇಕಾಯಿತು. ತನ್ನನ್ನ ಕಳ್ ತಗೊಂಡು ಹೊಡೆದ್ರು, ತನ್ನನ್ನ ಕೋಲ್ ತಗೊಂಡು ಹೊಡೆದ್ರು, ತನ್ನನ್ನ ಬಹಿಷ್ಕಾರ ಹಾಕಿದ್ರು, ಊರಿಂದ ಆಚೆ ಹಾಕಿದ್ರು, ಎಲ್ಲಾ ತರ ಹಿಂಸೆ ಪಡಿಸಿದ್ರು, ಉಪದ್ರವ ಪಡಿಸಿದ್ರು, ಎಲ್ಲ ಮಾಡಿದ್ರು. ಆದ್ರೆ ಯೇಸುವೇ ಕ್ರಿಸ್ತನೆನ್ನುವುದನ್ನ ತಾನು ಒಪ್ಪಿಕೊಂಡಿಲ್ಲ ಅಂತ ಇದ್ದಿದ್ರೆ ತನಗೆ ಯಾವ ತೊಂದರೆನೂ ಆಗ್ತಾ ಇರಲಿಲ್ಲ. ಆದ್ರೆ ಇದೇ ರೀತಿಯಾಗಿ ಎಷ್ಟೋ ಜನ ಯಾಜಕರು, ಹಿರಿಯರುಗಳು, ಶಾಸ್ತ್ರಿಗಳು ಯೇಸುವೇ ಕ್ರಿಸ್ತನೆಂಬುದಾಗಿ ತಿಳಿದುಕೊಂಡ್ರು. ಆದ್ರೆ ಬಹಿರಂಗವಾಗಿ ಅದನ್ನ ಆಚೆ ಅರಿಕೆ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಅದನ್ನ ಆಚೆ ಹೇಳಿದ್ರೆ ಬಹಿಷ್ಕಾರ ಆಗುತ್ತೆ. ಅವ್ರಿಗಿರುವಂತ ಸ್ಥಾನ, ಮಾನಗಳು, ಪದವಿ, ಗೌರವ, ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಅದು ಅವ್ರಿಗೆ ಇಷ್ಟ ಇರಲಿಲ್ಲ. ಅದರಿಂದ ಅವ್ರೇನ್ ಮಾಡಿದ್ರು? ಆಚೆ ಹೇಳಲಿಲ್ಲ. ದೇವರಿಂದ ಬರುವಂತ ಮಾನಕ್ಕಿಂತಲೂ ಮನುಷ್ಯರಿಂದ ಬರುವಂತ ಮಾನವೇ ಅವ್ರಿಗೆ ಹೆಚ್ಚಾಗಿತ್ತು. ದೇವರನ್ನ ಪ್ರೀತಿಸಿದರೆ ಭೋಗಗಳನ್ನೇ ಪ್ರೀತಿಸುವರು. ದೇವರನ್ನ ಪ್ರೀತಿಸಿದ್ರೆ ದೇವರಿಂದ ಬರುವಂತ ಮಾನ ಯಾವುದು? ದೇವರಾಜ್ಯಕ್ಕೆ ಸೇರಿ ದೇವರು ನಮಗೆ ನಿತ್ಯ ಜೀವನ ಕೊಟ್ಟು, ಈತನ ನನ್ನ ಮಗನು, ಈತನ ನನ್ನ ಮಗಳು ಲೋಕದಲ್ಲಿ ನನಗೋಸ್ಕರವಾಗಿ ಜೀವಿಸಿ ನಾವರ ಮಹಿಮೆಗೋಸ್ಕರವಾಗಿ ಬದುಕಲು ಅಂತ ಹೇಳಿ ಎಲ್ಲರ ಮುಂದೆ ದೇವರು ನಮ್ಮನ್ನ ದೇವರ ರಾಜ್ಯದಲ್ಲಿ ಮಹಿಮೆ ಪಡಿಸ್ತಾರೆ. ದೇವದೂತರುಗಳ ಮುಂದೆಗಡೆಯಲ್ಲಿ ಮಹಿಮೆ ಪಡಿಸ್ತಾರೆ. ಪರಿಶುದ್ಧರ ಮುಂದೆಗಡೆಯಲ್ಲಿ ದೇವರು ಮಹಿಮೆ ಪಡಿಸ್ತಾರೆ. ಎಲ್ಲರ ಮುಂದೆ ಇವು ನನ್ನವನೆಂಬುದಾಗಿ ದೇವರು ಒಪ್ಪಿಕೊಳ್ತಾರೆ. ಅದು ದೇವರಿಂದ ಬರುವಂತ ಮಾನ. ಆದ್ರೆ ಮನುಷ್ಯರಿಂದ ಬರುವಂತ ಮಾನ ಯಾವುದು? ಮನುಷ್ಯರಿಂದ ಈ ಲೋಕದಲ್ಲಿರುವಾಗ ಇವರು ಶಾಸ್ತ್ರಿಗಳು, ಇವರು ಫರಿಸಾಯರುಗಳು, ಇವರು ರಾಜಕರು, ಇವರು ಹಿರಿಯ ಸಭೆಯವರು, ಇವರು ದೊಡ್ಡವರು, ಅವ್ರಿಗೆ ಮೊದಲನೇ ಚೇರ್ ಕೊಡಿ, ಅವ್ರು ನಮಸ್ಕಾರ ಹಾಕಿ, ಅವ್ರಿಗೆ ಶಾಲೋತ್ಸಿ ಸನ್ಮಾನ ಮಾಡಿ ಎಲ್ಲ ಮಾಡ್ತಾರೆ. ಆದ್ರೆ ಯೇಸುವೇ ಕ್ರಿಸ್ತನ್ ಅಂತ ಹೇಳಿದ್ರೆ ಉಗಿತಾರೆ, ಕಲ್ ತಗೊಂಡು ಹೊಡಿತಾರೆ, ಆಚೆ ಓಡಿಸ್ತಾರೆ. ಆದ್ರೆ ಇವರಿಗೆ ದೇವರಿಂದ ಬರುವಂತ ಮಾನ
ಅಷ್ಟು ಮುಖ್ಯ ಆಗಿರಲಿಲ್ಲ, ಮನುಷ್ಯರಿಂದ ಬರುವಂತ ಮಾನವ ಮುಖ್ಯವಾಗಿತ್ತು. ಅದರಿಂದ ಅವ್ರೇನ್ ಮಾಡಿದ್ರು, ಯೇಸುವೇ ಕ್ರಿಸ್ತನೆಂಬುದಾಗಿ ಬಾಯಿ ಬಿಟ್ಟು ಅವರು ಒಪ್ಪಿಕೊಳ್ಳಲಿಲ್ಲ. ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಆದ್ರೆ ಇವತ್ತು ನಾನು ನೀವು ಯಾವ ರೀತಿ ಇದ್ದೀವಿ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರನ್ನ ಪ್ರೀತಿಸುವವರಾಗಿದ್ದೇವಾ ಅಥವಾ ಭೋಗಗಳನ್ನ ಪ್ರೀತಿಸುವವರಾಗಿದ್ದೇವಾ? ಅನೇಕರು ಲೋಕದಲ್ಲಿ ಇವತ್ತು ದೇವರಿಗಿಂತಲೂ ಭೋಗಗಳನ್ನೇ ಹೆಚ್ಚಾಗಿ ಪ್ರೀತಿಸಿ ದೇವರನ್ನ ನಂಬದವರಾಗಿ ಅವ್ರು ಜೀವಿಸ್ತಾ ಇದ್ದಾರೆ. ಒಂದು ವೇಳೆ ಒಂದು ವಿಶ್ವಾಸಿ ಮನೆಗೆ ಹೋಗಿ ಮನೆಯಲ್ಲಿ ಒಂದು ವೇಳೆ ಹೆಂಡತಿ ದೇವ್ರ ನಂಬಿ ಸಭೆಗೆ ಬರ್ತಾ ಇದ್ದು ಗಂಡ ಇನ್ನ ದೇವ್ರು ನಂಬಿಲ್ಲ ಅಂತಂತಂದ್ರೆ, ಬ್ರದರ್ ನೀವು ದೇವ್ರ ನಂಬಿ ಯಾಕೆ ನೀವು ಈ ತರ ಇದ್ದೀರಾ ಅಂತಂದ್ರೆ, ಇಲ್ಲ ಪಾಸ್ಟರ್ ಒಂದ್ 2 ದಿವಸ ನಾನು ಸ್ವಲ್ಪ ಕೆಲವೊಂದು ಕಾರ್ಯಗಳನ್ನ ಬಿಟ್ಬಿಡ್ಬೇಕು, ಅದನ್ನ ಬಿಟ್ಬಿಟ್ಟು ನಾನು ದೇವ್ರನ್ನ ನಂಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. 2 ದಿವಸ ಅಂತ ಹೇಳ್ತಾ ಇರ್ತಾರೆ, ಕಾಲ ಪೂರ್ತಿ ಹಂಗೆ ಹೇಳ್ತಾ ಇರ್ತಾರೆ. ಬಿಡೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ, ಪಾಪದಿಂದ ಮನೆ ತಿರುಗೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಇವತ್ತು ನಾನು ನೀವು ಯಾವ ರೀತಿ ಇದ್ದೀವಿ ಯೋಚನೆ ಮಾಡಿ ನೋಡೋಣ. ನಾವು ದೇವರನ್ನ ಪ್ರೀತಿಸ್ತಾ ಇದ್ದೇವಾ ಅಥವಾ ಭೋಗಗಳನ್ನ ಪ್ರೀತಿಸ್ತಾ ಇದ್ದೇವಾ? ಯಾವುದೋ ಒಂದು ಲೋಕದ ಭೋಗ ನಮ್ಮನ್ನ ಮೋಸಪಡಿಸಿ ದೇವರಿಂದ ದೂರವಾಗದ ಹಾಗೆ ನಮ್ಮನ್ನ ಎಚ್ಚರಿಕೆಯಾಗಿ ಕಾದುಕೊಳ್ಳೋಣ. ಅನೇಕರೇನ್ ಮಾಡ್ತಾರೆ, ಪ್ರಾರಂಭದಲ್ಲೇನೆ ದೇವರ ವಾಕ್ಯವನ್ನು ಕೇಳಿದಾಗ ಈ ಲೋಕದ ಭೋಗವನ್ನು ಪ್ರೀತಿಸಿ ದೇವರ ಬಳಿಗೆ ಬರದೆ ಹೋಗ್ತಾರೆ. ಇನ್ ಕೆಲವರು ಏನಾಗ್ತಾರೆ, ದೇವರ ಬಳಿಗೆ ಬಂದಿರ್ತಾರೆ, ಆ ನಂತರವೂ ಸಹ ಲೋಕದ ಯಾವುದೋ ಒಂದು ಭೋಗವನ್ನು ಪ್ರೀತಿಸಿ ಯಾವುದೋ ಒಂದು ಭೋಗಕ್ಕೆ ಒಳಗಾಗಿ ಪಾಪದ ಮೇಲಿನ ಆಶ್ರಯದಿಂದ ಏನ್ ಮಾಡ್ತಾರೆ, ದೇವರಿಂದ ಹಿಂಜರಿದು ಬಿಡ್ತಾರೆ. ಇವತ್ತು ಒಂದು ಕಾಲದಲ್ಲಿ ದೇವರ ನಂಬಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ಜೀವಿಸಿ ಪಾಪಕ್ಕೆ ಒಳಗಾಗಿ ದೇವರನ್ನ ಬಿಟ್ಟು ಅಗಲಿ ಹೋಗಿ ಜೀವಿಸ್ತಾ ಇರುವಂತ ಎಷ್ಟೋ ಜನಗಳನ್ನ ನೋಡೋದಕ್ಕೆ ನಾವು ಸಾಧ್ಯ. ಆದ್ರೆ ಆ ರೀತಿ ಈ ಲೋಕದ ಭೋಗಗಳು ನಮ್ಮನ್ನ ಪಾಪದಲ್ಲಿ ಬೀಳಿಸದ ಹಾಗೆ, ದೇವರಿಂದ ಅಗಲಿಸದ ಹಾಗೆ ಎಚ್ಚರಿಕೆಯಾಗಿದ್ದು ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಒಂದು ಈ ರೀತಿಯಾದ ಜನಗಳು ಎಂಥವರು, ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. ಹಾಗಂತಂದ್ರೆ ದೇವರ ಬಳಿಗೆ ಬರೋದಕ್ಕೆ ಅವ್ರಿಗೆ ಅವಕಾಶ ಇದ್ರೂ ಸಹ ಯಾವುದೋ ಒಂದು ಪಾಪವನ್ನು ಪ್ರೀತಿಸಿದ್ದರಿಂದ ದೇವರ ಬಳಿಗೆ ಬರದ ಹಾಗೆ ಅವರು ದೂರವಾಗಿರ್ತಾರೆ. ಒಂದು ಈ ತರ ಜನಗಳು. ಈಗ ಇನ್ನೊಂದು ತರ ಜನಗಳಿರ್ತಾರೆ. ಇನ್ನೊಂದು ತರದ ಜನಗಳು ಯಾರು ಅಂತಂತಂದ್ರೆ, ಇವರು ದೇವರಿಗಿಂತಲೂ ಭೋಗವನ್ನೇ ಜಾಸ್ತಿ ಪ್ರೀತಿಸ್ತಾ ಇರ್ತಾರೆ. ಆದ್ರೂ ಕೂಡ ದೇವರನ್ನ ಪ್ರೀತಿಸ್ತೀನಿ ಅಂತ ಅಂದ್ಕೊಂಡು ದೇವರ ಹತ್ರಕ್ಕೆ ಬರ್ತಾರೆ. ಒಂದು ವಿಧವಾದ ಜನಗಳು ಯಾವ ತರ ಅವರು ಅಂತಂದ್ರೆ, ಭೋಗಗಳನ್ನೇ ಪ್ರೀತಿಸಿ ದೇವರನ್ನ ಪ್ರೀತಿಸ್ತಾರ, ದೇವರ ಬಳಿಗೆ ಬರ್ದಿರ ದೂರವಾಗಿರ್ತಾರೆ. ಇನ್ನೊಂದು ವಿಧವಾದ ಜನಗಳಿರ್ತಾರೆ. ಇವರು ಎಂತವ್ರು ಅಂತಂತಂದ್ರೆ ಕಪಟಿಗಳು. ಅಂದ್ರೆ ಇವ್ರೇನ್ ಮಾಡ್ತಾರೆ, ಇವ್ರು ದೇವರಿಗಿಂತ ಭೋಗಗಳನ್ನೇ ಜಾಸ್ತಿ ಪ್ರೀತಿಸ್ತಾ ಇರ್ತಾರೆ. ಆದ್ರೂ ಸಹ ದೇವ್ರು ಬೇಕಲ್ವಾ, ಅದಕ್ಕೆ ಏನ್ ಮಾಡ್ತಾರೆ, ದೇವ್ರ ಹತ್ರಕ್ಕೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ನಾನು ದೇವ್ರ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಅವ್ರು ಭೋಗಗಳನ್ನೇ ಪ್ರೀತಿಸ್ತಾ ಇರ್ತಾರೆ. ಕಪಟತನದಿಂದ ಜೀವಿಸ್ತಾ ಇರ್ತಾರೆ, ವೇಷ ಹಾಕೊಂಡು ಬದುಕ್ತಾ ಇರ್ತಾರೆ. ಇದನ್ನೇ ಮುಂದಿನ ಕಾರ್ಯ ನಮಗೆ ಹೇಳೋದು. ನಾವು ವಾಕ್ಯವನ್ನು ನೋಡುವಾಗ ಕಡೆಯದಾಗಿ ಪೌಲ ಏನ್ ಬರೀತಾರೆ ಅಂತಂತಂದ್ರೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವೆನ್ನುವವರು ಆಗಿರುವರು ಎಂಬುದಾಗಿ ಬರೀತಾರೆ. ಕಡೆಯದಾಗಿ ತಾನು ಬರೆಯುತ್ತಾ ಹೇಳೋ ಮಾತೇನಂತಂದ್ರೆ, ಮನುಷ್ಯರು ಕಡೆಯ ದಿನಗಳಲ್ಲಿ ಯಾವ ರೀತಿ ಇರ್ತಾರೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡ ಎನ್ನುವವರಾಗಿ ಅವರು ಇರ್ತಾರೆ ಅಂತ ಬರೀತಾರೆ. ಹಾಗೆ ಕಡೆಯದಾಗಿ ಎಂತ ಮನುಷ್ಯರು ಅಂತಂತಂದ್ರೆ, ಭಕ್ತಿಯ ವೇಷವನ್ನ ಧರಿಸಿರುವಂತ ಮನುಷ್ಯರುಗಳು. ಇವತ್ತು ಭಕ್ತಿಯ ವೇಷವನ್ನು ಧರಿಸಿರುವಂತ ತುಂಬಾ ಜನಗಳನ್ನ ನಾವು ಸಭೆಯಲ್ಲಿ ನೋಡಬಹುದು. ಆಗ ಭಕ್ತಿಯ ವೇಷವನ್ನು ಧರಿಸಿರುವಂತ ಜನಗಳು ಎಂತವರು, ಇವರೆಂತವ್ರು ಅಂತಂದ್ರೆ, ಇವರು ವಾಸ್ತವವಾಗಿ ಲೋಕದ ಭೋಗಗಳನ್ನ ಪ್ರೀತಿ ಮಾಡೋರು. ಆದ್ರೂ ಸಹ ಮೇಲ್ಗಡೆ ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅಂತ ವೇಷ ಹಾಕೊಂಡು ಸಭೆಯಲ್ಲಿ ಕುತ್ಕೊಂಡಿರ್ತಾರೆ. ಇವತ್ತು ಸಭೆಯಲ್ಲಿ ಇಂಥ ಜನಗಳು ತುಂಬಾ ಇದ್ದಾರೆ. ಭಕ್ತಿಯ ವೇಷವನ್ನು ಧರಿಸಿಕೊಂಡು ದೇವರನ್ನ ಪ್ರೀತಿ ಮಾಡದೆ ಯಾವುದೋ ಭೋಗವನ್ನ ಪ್ರೀತಿ ಮಾಡಿ ಬದುಕ್ತಾ ಇರುವಂತ ಎಷ್ಟೋ ಜನಗಳನ್ನ ಇವತ್ತು ಸಭೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಇಸ್ಕರಿಯೋತ ಯೂದ ಯೇಸು ಕ್ರಿಸ್ತನ ಜೊತೆಯಲ್ಲೇ ಇದ್ದ, ಅವ್ರ ಜೊತೆ ಹಗಲು ರಾತ್ರಿ ಸಂಚರಿಸಿದ. ಆದ್ರೆ ಅವನು ನಿಜವಾಗ್ಲೂ ದೇವರನ್ನ ಪ್ರೀತಿಸದ್ನ? ಅವನು ನಿಜವಾಗ್ಲೂ ದೇವರನ್ನ ಪ್ರೀತಿಸಲಿಲ್ಲ. ಅವನು ಪ್ರೀತಿ ಮಾಡಿದ್ದು ಹಣವನ್ನ. ಯೇಸು ಕ್ರಿಸ್ತನ ಬಳಿಯಲ್ಲಿ ಇದ್ದುಕೊಂಡು ತಾನು ಅವರಿಗೆ ಜನಗಳು ಕೊಡುವಂತ ಕಾಸನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು ಅದರಿಂದ ಅವನು ಕದ್ದುಕೊಳ್ತಾ ಇದ್ದ. ಆಗ ದೇವರನ್ನು ನಿಜವಾಗ್ಲೂ ಅವನು ಪ್ರೀತಿ ಮಾಡಿದ್ರೆ ಆ ಪಾಪದಿಂದ ಅವನು ಮನೆ ತಿರುಗ್ತಾ ಇದ್ದ. ಆದ್ರೆ ಅವನು ದೇವರನ್ನ ಪ್ರೀತಿ ಮಾಡಲಿಲ್ಲ. ಆದ್ರೆ ಅವನು ಪ್ರೀತಿ ಮಾಡಿದ್ದೇನ ಹಣವನ್ನ, ಹಣದಿಂದ ಸಿಗುವಂತ ಸಂತೋಷವನ್ನ ಅವನು ಪ್ರೀತಿ ಮಾಡಿ ಹಣವನ್ನ ಕದ್ದುಕೊಳ್ತಾ ಇದ್ದ.
ಆದರೆ ಆ ಹೊರಗಡೆ ನೋಡೋದಕ್ಕೆ ಏನು, ಅಪೊಸ್ತಲರಲ್ಲಿ ತಾನು ಸಹ ಒಬ್ಬ ಯೇಸು ಕ್ರಿಸ್ತನ ಶಿಷ್ಯ, ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸ್ತಾ ಇರೋನು ಅನ್ನೋ ಹೆಸರು, ಭಕ್ತಿಯ ವೇಷ. ಅದರ ಒಳಗಡೆ ಏನಿದೆ? ಹಣದ ಆಸೆ, ಮೋಹ ಅವನಿಗೆ ಇದೆ. ಆಗ ಇಸ್ಕರಿಯೋತ ಯೂದ ತಾನು ವೇಷವನ್ನು ಧರಿಸಿದವರಾಗಿ, ಭಕ್ತಿಯ ವೇಷವನ್ನು ಧರಿಸಿದವನಾಗಿ, ಹಣದ ಮೇಲಿನ ಆಸೆಯಿಂದ, ಭೋಗದ ಮೇಲಿನ ಆಸೆಯಿಂದ ಅವನು ಬದುಕ್ತಾ ಇದ್ದ. ಆಗ ಈ ರೀತಿಯಾದ ಜನಗಳು ಈ ದಿನಗಳಲ್ಲಿ ನಾವು ಅನೇಕ ಕಡೆಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಆದರೆ ಈ ವಾಕ್ಯವನ್ನ ನಾವಿವತ್ತು ಧ್ಯಾನ ಮಾಡೋ ಸಮಯದಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಾನು ನೀವು ದೇವರನ್ನ ಪ್ರೀತಿಸುತ್ತೇವೆ ಎನ್ನುವಂತ ವೇಷವನ್ನು ಧರಿಸಿದವರಾಗಿ ನಾವು ಜೀವಿಸಬಾರದು. ಆದರೆ ನಾನು ನೀವು ನಿಜವಾಗ್ಲೂ ದೇವರನ್ನ ಪ್ರೀತಿಸುವವರಾಗಿರಬೇಕು. ಹಲ್ಲೆಲೂಯಾ. ನಮ್ಮ ಎಲ್ಲಾ ಪಾಪಗಳಿಂದ ನಾವು ನಿಜವಾಗಲೂ ಮನ ತಿರುಗಿದವರುಗಳಾಗಿ ನಾವಿರಬೇಕು. ಎಲ್ಲಾ ಕೆಟ್ಟತನದಿಂದ ನಾವು ನಿಜವಾಗಲೂ ಮನ ತಿರುಗಿದವರುಗಳಾಗಿರಬೇಕು. ನಮ್ಮ ಎಲ್ಲ ಪೂರ್ವ ಸ್ವಭಾವಗಳನ್ನು ನಾವು ತೆಗೆದಿಟ್ಟು ಕ್ರಿಸ್ತ ಯೇಸುವಿನ ಸ್ವಭಾವವನ್ನ ನಾವು ಧರಿಸಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯಾ. ನಾವು ಅವ್ರ ತರನೋ ಇವ್ರ ತರನೋ ಆಗ್ಬೇಕಾಗಿರೋ ಅಗತ್ಯ ಇಲ್ಲ. ನಾವೆಲ್ಲರೂ ಯೇಸುವಿನ ಹಾಗೆ ಆಗಬೇಕು. ಹಲ್ಲೆಲೂಯಾ. ಆತನ ಸ್ವಾರೂಪವನ್ನ ಧರಿಸಿಕೊಳ್ಳುವುದಕ್ಕಾಗಿ ನಾನು ನೀವು ಓಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಆದರೆ ಇವತ್ತು ಅನೇಕ ವೇಷವನ್ನ, ಭಕ್ತಿಯ ವೇಷವನ್ನು ಧರಿಸಿರುವಂತ ಜನಗಳನ್ನ ನಾವು ನೋಡ್ತೇವೆ. ಆದರೆ ಇಂಥ ಕಾಲಘಟ್ಟಗಳಲ್ಲಿ ನಾನು ನೀವು ವೇಷವನ್ನು ಧರಿಸಿದವರಾಗಿ ಅಲ್ಲದೆ ನಿಜವಾಗಲೂ ದೇವರನ್ನ ಪ್ರೀತಿಸಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವವர்களಾಗಿ ನಾವಿರಬೇಕು. ದೇವರ ವಾಕ್ಯ ನಮಗೆ ಇಲ್ಲಿ ಹೇಳೋದೇನಂತಂದ್ರೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡದನ್ನದವರು ಬೇಡ ಎನ್ನುವವರು ಆಗಿರುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಭಕ್ತಿಯ ವೇಷ ಇದ್ದು ಅದರ ಬಲವನ್ನು ಬೇಡ ಅನ್ನುವಂತ ಒಂದು ಮಾತಿಗೆ ಅರ್ಥ ಏನು ಅಂದ್ರೆ, ನಿಜವಾಗ್ಲೂ ನಾವು ದೇವರನ್ನ ಪ್ರೀತಿಸಿದ್ರೆ, ನಿಜವಾಗ್ಲೂ ನಾವು ದೇವರಲ್ಲಿ ಭಕ್ತಿ ಇಟ್ಟಿದ್ರೆ ದೇವರು ನಮಗೆ ಬಲವನ್ನು ಕೊಡ್ತಾರೆ. ಯಾವ ಬಲವನ್ನು ಕೊಡ್ತಾರೆ? ಪಾಪವನ್ನು ಜಯಿಸುವ ಬಲವನ್ನು ಕೊಡ್ತಾರೆ, ಪಾಪದಿಂದ ಹೊರಬರುವಂತ ಬಲವನ್ನು ಕೊಡ್ತಾರೆ. ಆದ್ರೆ ನಾವು ನಿಜವಾಗ್ಲೂ ದೇವರನ್ನ ಪ್ರೀತಿಸ್ತಾರೆ, ಸುಮ್ಮನೆ ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಅನ್ನುವಂತ ವೇಷವನ್ನ ಹಾಕೊಂಡು ನಾವು ಬದುಕ್ತಾ ಇದ್ರೆ ದೇವರು ಪಾಪವನ್ನು ಜಯಿಸುವಂತ ಬಲವನ್ನು ನಮಗೆ ಕೊಡೋದಕ್ಕೆ ಆಗೋದಿಲ್ಲ. ಆಗ ನಾವೇನ್ ಮಾಡ್ತಾ ಇರ್ತೀವಿ ಅಂದ್ರೆ, ಪಾಪದ ಮೇಲಿನ ಆಶೆಯಿಂದ ನಾವು ಅದರಲ್ಲೇ ಬದುಕ್ತಾ ಇರ್ತೀವಿ. ಹೊರಗಡೆ ಮಾತ್ರ ನಾನು ದೇವರ ನಂಬಿರುವವನು, ರಕ್ಷಣೆ ಹೊಂದಿರುವವನು ಅನ್ನುವಂತ ಒಂದು ಭ್ರಮೆಯಲ್ಲಿ ಜೀವಿಸ್ತಾ ಇರ್ತೇವೆ. ಆದ್ರೆ ನಿಜವಾಗ್ಲೂ ನಾವು ದೇವರನ್ನ ಪ್ರೀತಿಸುವವರಾದರೆ ಆ ಪಾಪವನ್ನು ಜಯಿಸುವಂತ ಬಲವನ್ನ ದೇವರು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಆಗ ನಾವು ಪಾಪದಿಂದ ಮನ ತಿರುಗಬೇಕಾದ್ರೆ, ಏನೋ ಒಂದು ಸ್ವಭಾವದಿಂದ ನಾವು ಹೊರಬರಬೇಕಾದ್ರೆ, ಏನೋ ಒಂದು ನಡವಳಿಕೆಯಿಂದ ಕಾರ್ಯಗಳನ್ನ ನಮ್ಮನ್ನು ಸರಿಪಡಿಸಿಕೊಳ್ಬೇಕಾದ್ರೆ ದೇವರು ನಮಗೆ ಸಹಾಯ ಮಾಡಬೇಕು ಅಂತಂದ್ರೆ ಅದರಿಂದ ಹೊರಬರಬೇಕಾಗಿರುವಂತ ಮನಸ್ಸು ನಮಗಿರಬೇಕು. ಒಂದು ಸರಿ ಏನಾಯ್ತು ಅಂತಂದ್ರೆ, ಒಂದು ವ್ಯಕ್ತಿ ವೀಲ್ ಚೇರ್ ಅಲ್ಲೇ ಕೂತ್ಕೊಂಡಿದ್ದಾರೆ. ನಡೆಯೋದಕ್ಕೆ ಆಗದಿರುವಂತ, ಶಕ್ತಿ ಇಲ್ಲದಿರುವಂತ ಒಂದು ವ್ಯಕ್ತಿ ವೀಲ್ ಚೇರ್ ತಳ್ಕೊಂಡು ಹೋಗ್ತಾರಲ್ಲ ಈಗ ಆಸ್ಪತ್ರೆಗಳಲ್ಲಿ, ಆ ಥರ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಆ ಮನೆಯವರಿಗೆಲ್ಲ ತುಂಬಾ ದುಃಖ, ತುಂಬಾ ಬಾಧೆ. ಅಯ್ಯೋ, ನಮ್ಮ ಮನೆಯಲ್ಲಿ ಪುರುಷ ಈ ತರ ಇದನ್ನಲ್ಲ, ತನಗೆ ನಡೆಯೋದಕ್ಕಾಗೋದಿಲ್ಲ ಅಂತ ತುಂಬಾ ಮನಸ್ಸಿಗೆ ಬಾಧೆ, ಸಂಕಟ. ಅವ್ರೇನ್ ಮಾಡ್ತಾರೆ, ಒಂದು ಸೇವಕರನ್ನ ಭೇಟಿ ಮಾಡ್ತಾರೆ. ಒಂದು ಸೇವಕರನ್ನ ಭೇಟಿ ಮಾಡಿ, ಅಯ್ಯ ಈ ತರ ಇದೆ ನೋಡಿ, ದಯವಿಟ್ಟು ಪ್ರಾರ್ಥನೆ ಮಾಡಿ, ದೇವರ ಒಂದು ಅದ್ಭುತ ಮಾಡಲಿ, ನಾನು ಎದ್ದು ಹಾರಿ ನಿಂತು ನಡೆಯಲಿ, ದೇವರ ಕಾರ್ಯ ಮಾಡಲಿ ಅಂತ ಕಣ್ಣೀರಿಂದ ಕೇಳ್ಕೊಳ್ತಾರೆ. ಈ ಸೇವಕರಿಗೆ ಏನಾಗುತ್ತೆ, ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅಯ್ಯೋ ಪಾಪ ಈ ತರ ಇದಾರಲ್ವಾ, ದೇವರೇ ಈ ಮನುಷ್ಯನನ್ನು ಸಂಧಿಸು, ಈ ಮನುಷ್ಯನಿಗೆ ಬಲ ಕೊಡು, ದೇವರೇ ಇವರನ್ನ ಬಿಡುಗಡೆ ಮಾಡು ಅಂತ ಹೇಳಿ ತುಂಬಾ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿದ ನಂತರ ದೇವರ ಆ ಸೇವಕರ ಹತ್ರ ಮಾತಾಡ್ತಾರೆ. ಮಾತಾಡ್ಬಿಟ್ಟು, ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಆ ಸೇವಕ ಹೇಳ್ತಾನೆ, ಸ್ವಾಮಿ ಈ ಮನುಷ್ಯನಿಗೋಸ್ಕರ ನಾನು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ ನೀನು ಇವತ್ತು ಅದ್ಭುತ ಮಾಡ್ಲೇಬೇಕು ದೇವರೇ ಅಂತ ಪ್ರೇಯರ್ ಮಾಡ್ತಾ ಇರ್ತಾರೆ. ಆಗ ದೇವ್ರ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಆ ವ್ಯಕ್ತಿಗೆ ಅದ್ಭುತ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಗ ಯಾಕೆ ದೇವ್ರೆ ನೀನ್ ಏನಕ್ಕೆ ಅದ್ಭುತ ಮಾಡಲ್ಲ ಅಂತ ಹೇಳ್ತಾ ಇದೀಯಾ, ಅವ್ರ ಕಣ್ಣೀರ್ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ತಾನು ಹೇಳ್ತಾರೆ. ಆಗ ದೇವ್ರೇನ್ ಹೇಳ್ತಾರೆ, ನೀನು ಒಂದ್ಸರಿ ಆ ಮನುಷ್ಯನನ್ನ ಮಾತಾಡಿಸು ಅಂತ ದೇವ್ರು ಹೇಳ್ತಾರೆ. ಆಮೇಲಿಂದ ಆ ಮನುಷ್ಯನನ್ನು ವಿಚಾರಿಸು, ತನಗಿರೋ ಪರಿಸ್ಥಿತಿ ಬಗ್ಗೆ ಆ ಮನುಷ್ಯನನ್ನು ವಿಚಾರಿಸು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಇವ್ರು ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಟ್ಟು ಆ ವ್ಯಕ್ತಿನ ಮಾತಾಡಿಸ್ತಾರೆ. ಅಯ್ಯ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಿಮ್ಗೆ ಈ ತರ ಇದೆಯಲ್ವಾ, ಇವಾಗ ನಿಮಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಅವ್ರು ಕೇಳ್ತಾರೆ. ಆಮೇಲಿಂದ ನಿಮಗೆ ದೇವ್ರ ಅದ್ಭುತ ಮಾಡಿ ನಿಮ್ಮನ್ನು ಬಿಡುಗಡೆ ಮಾಡಿ ನೀವು ಚೆನ್ನಾಗಿ ಎದ್ದು ನಡೆದು ಓಡಾಡಿ ಎಲ್ಲಾ ಕೆಲಸ ಮಾಡೋದಕ್ಕಾಗೋ ಹಾಗೆ ದೇವ್ರು ನಿಮಗೆ ಅದ್ಭುತ ಮಾಡ್ಬೇಕಂದ್ರೆ ನಿಮಗೆ ಮನಸ್ಸಿದೆಯಾ, ದೇವ್ರ ಹತ್ರ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ ನಿಮಗೆ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ಅಯ್ಯೋ ಹೋಗಿ ಸ್ವಾಮಿ, ನಾನು ಎದ್ದು ನಿಂತು ಏನ್ ಮಾಡ್ಬೇಕು, ಹಿಂಗೆ ಇದ್ರೆ ನಾನು ಕುತ್ಕೊಂಡೇ ಇರ್ತೀನಿ, ಯಾವಾಗಲೂ ಏನು ಕೆಲಸ ಮಾಡೋ ಅಗತ್ಯ ಇರಲ್ಲ,
ದೇವ್ರ ಅದ್ಭುತ ಮಾಡಿ ನಾನು ಎಬ್ಬರಿಸ್ಬಿಟ್ರೆ ನಾನು ಎಲ್ಲ ಕೆಲಸ ಮಾಡ್ಬೇಕು, ಇವಾಗ ಆರಾಮಾಗಿದ್ದೀನಿ, ದೇವ್ರ ಅದ್ಭುತ ಮಾಡಿ ಎಬ್ಬರಿಸ್ಬಿಟ್ಟು ನಾನೇ ಕಷ್ಟಪಡ್ಬೇಕು, ಹಿಂಗೇ ಇರ್ತೀನಿ ಬಿಡಿ ಅಂತಂದ್ರಂತೆ. ಇವ್ರಿಗೆ ಶಾಕ್ ಆಗ್ಬಿಡ್ತಂತೆ. ಅಯ್ಯೋ ಏನಪ್ಪ ಹಿಂಗೆ ಹೇಳ್ತಾವ್ರೆ, ಇವ್ರ ಮನೆಯವರೆಲ್ಲ ನೋಡಿದ್ರೆ ದೇವ್ರ ಅದ್ಭುತ ಮಾಡಿ ಪ್ರೇಯರ್ ಮಾಡಿ ಅಂತ ಕಣ್ಣೀರು ಸುರಿಸ್ತಾವ್ರೆ. ಇವ್ರನ್ನ ಕೇಳಿದ್ರೆ ನನಗೆ ಹಿಂಗಿರೋದೇ ಆರಾಮಾಗೈತೆ, ಯಾರಿಗೆ ಬೇಕು ಎದ್ಬಿಟ್ಟು ಅದ್ಭುತ ಆಗಿ ನಾನು ಕೆಲಸ ಮಾಡ್ಬೇಕು, ಬೇಡ ನನಗೆ ಅಂತ ಹೇಳ್ತಾವ್ರಲ್ಲ ಅಂತಂದ್ಬಿಟ್ಟು ಆಮೇಲೆ ಇವ್ರಿಗೆ ಅರ್ಥ ಆಗುತ್ತೆ ದೇವ್ರು ಏನಕ್ಕೆ ನಾನೇನು ಮಾಡಲ್ಲ ಅಂತ ಹೇಳ್ತಾರಂದ್ರೆ ಆ ಮನುಷ್ಯನಿಗೆ ಇಷ್ಟನೇ ಇಲ್ಲ, ಹಿಂಗಿರೋದೇ ನಂಗೆ ಚೆನ್ನಾಗೈತೆ ಬಿಡ್ರಿ, ನಡೆದಾಡಿ ಏನ್ ಮಾಡ್ಬೇಕು ನಾನು ಅಂತ ಆ ವ್ಯಕ್ತಿಗೆ ಇಷ್ಟ ಇಲ್ಲ. ಆಗ ದೇವರು ಅವ್ರಿಗೆ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಇದೇ ರೀತಿ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಅನೇಕರು ಪಾಪದಲ್ಲಿ ಸುಖವಾಗಿರ್ತಾರೆ. ನೀವು ಹಂದಿನ ನೋಡಿ, ಹಂದಿ ಹೋಗ್ಬಿಟ್ಟು ಕೊಳಚೆ ನೀರಲ್ಲಿ ಬಿದ್ದೋಗ್ಬಿಟ್ಟು ಮೂತಿ ಮಾತ್ರ ಸ್ವಲ್ಪ ಮೇಲೆ ಹಾಕೊಂಡು ಆರಾಮಾಗಿರುತ್ತೆ. ಆ ಕೊಳಚೆ ನೀರಲ್ಲಿ ಕೆಸರಲ್ಲಿ ಅದು ಹಂದಿ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ಕೊಳಚೆ ನೀರೆಲ್ಲ ಕಪ್ಪಗೆ ಇರುತ್ತೆ, ಇದು ಕಪ್ಪಗೆ ಇರುತ್ತೆ, ಎಲ್ಲ ಮಿಕ್ಸ್ ಆಗ್ಬಿಟ್ಟು ಹಂದಿ ಇದೆಯೋ ಇಲ್ವೋ ಅಂತಾನೆ ಗೊತ್ತಾಗೋದಿಲ್ಲ. ನಾವು ಹಿಂದೂಪುರಕ್ಕೆ ಹೋಗುವಾಗ ಸುಮಾರು ಸಲ ನೋಡ್ತೀವಿ ಹಂದಿಗಳನ್ನ ಆ ಕೆಸರಲ್ಲಿ ಮಲ್ಕೊಂಡು ಆ ಕೊಚ್ಚಲ್ಲಿ ಮಲ್ಕೊಂಡು ಅದಿರುತ್ತೆ, ಗೊತ್ತಾಗೋದೇ ಇಲ್ಲ. ಆವಾಗ ನಮಗೆ ಅದು ತುಂಬಾ ಗಲೀಜು, ತುಂಬಾ ಅಸಹ್ಯ, ಚೈ ಇವನೇನಪ್ಪ ಇದು ಹಂದಿ ಏನಪ್ಪ ಹಿಂಗ್ ಮಲ್ಕೊಂಡಿದೆ ಅಂತ. ಅಕಸ್ಮಾತ್ ನಾವೇನಾದ್ರು ನಡ್ಕೊಂಡು ಹೋಗುವಾಗ ಆ ಕೊಚ್ಚಲ್ಲಿ ಒಂದ್ ಸ್ವಲ್ಪ ಹಿಂಗ್ ಕಾಲಿಟ್ಬಿಟ್ರೆ ಅಯ್ಯಯ್ಯೋ ಕಾಲೆಲ್ಲ ಗಲೀಜು ಗಲೀಜು ಚೀಚಿ ಅಂತ ಬೇಜಾರಾಗ್ತಾ ಇರುತ್ತೆ. ಹಂದಿಗೆ ಅದೆಲ್ಲ ಬೇಜಾರೇ ಇಲ್ಲ, ಅದಕ್ಕೆ ಅದರಲ್ಲೇ ಸಂತೋಷ. ಯಾರು ತೊಂದರೆ ಪಡಿಸ್ತೀರ ಮಲ್ಕೊಂಡಿದ್ರೆ ಅದು ಆಯಾಗಿರುತ್ತೆ. ನೀವೇನೋ ಅದನ್ನ ಓಡಿಸ್ಬಿಡ ಅಲ್ಲಿಂದ, ಅದು ಕೋಪ ಬರುತ್ತೆ. ಯಾವನೇ ಆರಾಮಾಗಿ ಮಲ್ಕೊಂಡಿದ್ದೆ ಬಂದು ಎಲ್ಲ ಓಡಿಸ್ತಾನಲ್ಲ ಅಂತ ಅದಕ್ಕೆ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಹೆಚ್ಚು ಕಮ್ಮಿ ಬಂದು ನಿಮಗೆ ಗುದ್ಬಿಡುತ್ತೆ, ನನ್ನ ನೆಮ್ಮದಿ ಯಾಕೆ ಕೆಡಿಸ್ತೀನಿ ಅಂತಂದ್ಬಿಟ್ಟು. ಆಗ ಇದೇ ಥರನೇ ಕೆಲವ್ರಿಗೆ ಏನಂತಂದ್ರೆ ಪಾಪದಲ್ಲಿರೋದು ಸಂತೋಷ, ಆನಂದ, ಆಯಾಗಿ ಸಂತೋಷವಾಗಿರ್ತಾರೆ. ಆದ್ರೆ ಪಾಪದಿಂದ ಮನೆ ತಿರುಗಬೇಕು, ಅದರಿಂದ ಆಸೆ ಬರ್ಬೇಕಂದ್ರೆ ಬೇಜಾರು, ಕೋಪ ಬರುತ್ತೆ. ಇದ್ರಲ್ಲಿರೋಂಥ ಸುಖ ಇನ್ಯಾವ್ದ್ರಲ್ಲಿದೆ, ಇವರೇ ಎಲ್ಲ ಬಿಟ್ಬಿಡು, ಎಲ್ಲ ಸರಿ ಹೋಗಿ ಅಂತ ಹೇಳ್ತಾರೆ. ಅಯ್ಯೋ ಅಂತ ಕೆಲವರಿಗೆ ಬೇಜಾರು. ಆಗ ನಮಗೆ ಅದರಿಂದ ಆಚೆ ಬರ್ಬೇಕು ಅಂತ ಇಷ್ಟ ಇಲ್ಲ ಅಂತಂತಂದ್ರೆ ದೇವರು ಸಹಾಯ ಮಾಡಕ್ಕಾಗಲ್ಲ. ಆಗ ಅನೇಕರು ಏನ್ ಮಾಡ್ತಾರೆ, ಇಂಥವ್ರೇ ಆಗಿರ್ತಾರೆ. ಪಾಪದಲ್ಲಿ ಅವರಿಗೆ ತುಂಬಾ ಸಂತೋಷ ಇದೆ, ಅದನ್ನ ಬಿಡ್ಬೇಕಂತ ಇಷ್ಟ ಇಲ್ಲ, ದೇವರು ಬಿಡಿಸ್ಬೇಕಂತ ಅವ್ರಿಗೆ ನಿರೀಕ್ಷೆ ಇಲ್ಲ, ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಸಾಕು ಅವ್ರಿಗೆ. ಆದ್ರೆ ಏನಂತಂದ್ರೆ ದೇವ್ರು ಕೂಡ ಬೇಕು, ಈ ಕಡೆ ಪಾಪನೂ ಬೇಕು, ಆ ಕಡೆ ದೇವರು ಬೇಕು. ಅನನೀಯ ಸಫೈರಲ್ ತರ ಇವ್ರಿಗೇನಂತಂದ್ರೆ ಎಲ್ಲರೂ ಆಸ್ತಿನ ತಗೊಂಡೋಗಿ ಮಾರಿ ಅಪೊಸ್ತಲರ ಪಾದದ ಹತ್ರ ಇಡುವಾಗ ಇವ್ರು ಬೇಕಾದ್ರೆ ಹೇಳ್ಬೋದಾಗಿತ್ತು, ಅಯ್ಯೋ ನಮ್ಗೆ ಮಾರಕ್ಕೆಲ್ಲ ಇಷ್ಟ ಇಲ್ಲಪ್ಪ, ನಾವ್ ಇಟ್ಕೊಂಡಿರ್ತೀವಿ ಅಂತ ಹೇಳಿ ಸುಮ್ಮನಾಗಿದ್ರೆ ಯಾರು ಬೇಡ ಅಂತ ಇರ್ಲಿಲ್ಲ. ಆದ್ರೆ ಇವ್ರಿಗೇನಂತಂದ್ರೆ ನಾವು ತುಂಬಾ ಭಕ್ತಿ ಇರೋರು ಅಂತ ತೋರಿಸ್ಕೊಂಡು ಎಲ್ಲ ಮಾರಿ ತಂದಿಟ್ಬಿಟ್ವಿ ಅಂತ ಆ ಒಂದು ಹೆಸರನ್ನು ಪಡ್ಕೊಳ್ಬೇಕು. ಇನ್ನೊಂದ್ ಕಡೆ ದುಡ್ಡು ನಮ್ಗೆ ಬೇಕು. ಅವಾಗ ಏನ್ ಮಾಡ್ಬಿಟ್ರು, ಮಾರ್ಬಿಟ್ಟು ಒಂದಷ್ಟು ದುಡ್ಡು ಮುಚ್ಚಿಟ್ಬಿಟ್ಟು ತಗೊಂಡ್ಬಂದು ಇಟ್ಬಿಟ್ರು. ಕೊನೆಗೇನಾಯ್ತು, ದೇವ್ರ ಅವ್ರ ಪಾಪವನ್ನು ಖಂಡಿಸಿ ಅವರಿಗೆ ಮರಣ ಶಿಕ್ಷೆಯನ್ನ ಕೊಡ್ಬೇಕಾದ ಪರಿಸ್ಥಿತಿ ಬಂತು. ಅವಾಗ ಇದೇ ತರ ನಮ್ಮಲ್ಲಿ ಇವತ್ತು ಅನೇಕರು ಬರುತ್ತಾ ಇರ್ತಾರೆ, ಭಕ್ತಿಯ ವೇಷವನ್ನು ಧರಿಸಿಕೊಂಡು ಒಳಗಡೆ ಪಾಪದಲ್ಲಿ ಆನಂದ ಪಡ್ತಾ ನಾವು ತುಂಬಾ ದೇವರನ್ನ ಪ್ರೀತಿ ಮಾಡೋರು, ನಾವು ನೀತಿವಂತರು, ದೇವ್ರ ವಾಕ್ಯವನ್ನು ಕೈಗೊಂಡು ನಡೆಯೋರು ಅನ್ನೋ ರೀತಿಯಲ್ಲಿ ಬರುತ್ತಾ ಇರ್ತಾರೆ. ಆದ್ರೆ ಇಂಥವರು ದೇವರ ನ್ಯಾಯ ತೀರ್ಪಿಗೆ ಒಳಗಾಗಬೇಕಾಗುತ್ತೆ. ಆದ್ರೆ ನಿಜವಾಗ್ಲೂ ನಾವು ಪಾಪದಿಂದ ಮನೆ ತಿರುಗಬೇಕು ಅಂತ ಆಸೆ ಇದ್ರೆ ದೇವ್ರನ್ನ, ಸ್ವಾಮಿ ಈ ಪಾಪದಿಂದ ನನ್ನನ್ನು ಬಿಡಿಸು, ಈ ಪಾಪ ನನ್ನ ಆಳ್ವಿಕೆ ಮಾಡಬಾರದು ಸ್ವಾಮಿ, ನಾನು ನಿಜವಾಗ್ಲೂ ಪರಿಶುದ್ಧನಾಗಿ ಬರಬೇಕು, ನಿಜವಾಗ್ಲೂ ನೀತಿವಂತನಾಗಿ ಬರಬೇಕು, ದೇವರೇ ನಿಮ್ಮನ್ನು ನಾನು ಆಸಕ್ತಿಯಿಂದ ಹುಡುಕಬೇಕಂತ ಮನಸ್ಸಿನ ಆಳದಿಂದ ಯಾರು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಅದನ್ನ ಜಯಿಸೋದಕ್ಕೆ ದೇವರು ಬಲ ಕೊಡ್ತಾರೆ. ಹಲ್ಲೆಲೂಯಾ. ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಭಕ್ತಿಯ ವೇಷವನ್ನಲ್ಲ, ಆದರೆ ಕ್ರಿಸ್ತನನ್ನ ನಿಜವಾಗ್ಲೂ ಧರಿಸಿದವರಾಗಿ ನಾವು ಜೀವಿಸೋಣ. ಹಲ್ಲೆಲೂಯಾ. ನಾನು ನೀವು ಕ್ರಿಸ್ತನನ್ನ ಧರಿಸಿದವರಾಗಿ, ನಮ್ಮನ್ನ ನೋಡುವವರು ನಮ್ಮನ್ನಲ್ಲ, ಆದರೆ ನಮ್ಮಲ್ಲಿ ಇರುವಂತ ಕ್ರಿಸ್ತನನ್ನ ನೋಡುವ ರೀತಿಯಲ್ಲಿ ನಾನು ನೀವು ಜೀವಿಸೋಣ. ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಒಂದು ದಿವಸ ನಾವು ದೇವರಾಜ್ಯವನ್ನು ಸೇರಿ ದೇವರಲ್ಲಿ ಸದಾಕಾಲ ಸಂತೋಷ ಪಡ್ತೀವಿ. ಹಲ್ಲೆಲೂಯಾ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳುವಂತ ಮಾತು, ಕಡೆಯ ದಿವಸಗಳಲ್ಲಿ ಕಠಿಣವಾದ ಕಾಲಗಳು ಬರುತ್ತೆ. ಮನುಷ್ಯರು ಅತ್ಯಂತ ಸ್ವಾರ್ಥಿಗಳಾಗಿ, ಹಣದಾಸೆಯುಳ್ಳವರಾಗಿ, ಎಲ್ಲಾ ತರವಾದ ಕೆಟ್ಟ ಪಾಪದಿಂದ ಕೂಡಿದವರುಗಳಾಗಿ ಅವರು ಬದುಕುವವರುಗಳಾಗಿ ಇರುತ್ತಾರೆಂಬುದಾಗಿ ದೇವರ ವಾಕ್ಯವೇ ಹೇಳುತ್ತೆ. ನಾನು ನೀವು ಇವತ್ತು ಈ ಲೋಕವನ್ನು ನೋಡುವಾಗ ಎಲ್ಲಾ ವಿಧವಾದ ಪಾಪದಲ್ಲಿಯೂ ಕೆಟ್ಟತನದಲ್ಲಿಯೂ ಭೂಲೋಕ ಮುಳುಗಿ ಹೋಗಿದೆ. ಆದ್ರೆ ಇಂಥ ಕಾಲಘಟ್ಟಗಳಲ್ಲಿ ನಾವು ಯಾವ ರೀತಿ ಇದ್ದೇವೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಈ ಲೋಕದಲ್ಲಿ
ಪಾಪವು, ಅಧರ್ಮವು, ಮನುಷ್ಯನ ದುಷ್ಟ ಸ್ವಭಾವಗಳು ಅಧಿಕವಾಗಿರುವುದನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನ ಬರುವಿಕೆಯ ಕಾಲಗಳು ಅತ್ಯಂತ ಸಮೀಪವಾಗಿ ಹೋಯಿತು ಎನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಯೇಸು ಕ್ರಿಸ್ತನು ಶೀಘ್ರವಾಗಿ ನಮಗೋಸ್ಕರವಾಗಿ ಬರುವುದಕ್ಕಿರುವ ಆತನನ್ನು ನಾವು ಸಂಧಿಸುವಂತೆ ಅವರ ರಾಜ್ಯವನ್ನು ನಾವು ಪ್ರವೇಶಿಸಿ ನಿತ್ಯ ಜೀವವನ್ನು ಪಡೆದು ದೇವರೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕೆ ಅವಕಾಶವಾಗುವ ಹಾಗೆ ಈ ಲೋಕದ ಯಾವ ಪಾಪಗಳು, ಕೆಟ್ಟ ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳು ನಮ್ಮಲ್ಲಿ ಕಂಡುಬರದ ಹಾಗೆ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಎಚ್ಚರಿಕೆಯಾಗಿ ನಮ್ಮ ರಕ್ಷಣೆಯನ್ನು ಕಾದುಕೊಂಡು ನಾವು ಜೀವಿಸೋಣ. ಬರುವುದಕ್ಕಿರುವ ಆತನು ಶೀಘ್ರವಾಗಿ ಬಂದು ನಮ್ಮನ್ನು ಕರೆದೊಯ್ದು ಆತನ ರಾಜ್ಯದಲ್ಲಿ ಇರಿಸಿಕೊಳ್ಳುವನು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂಥ ಈ ಒಂದು ಮಧ್ಯಾಹ್ನದ ಆರಾಧನೆ ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ತಂದೆಯೇ, ನಮ್ಮನ್ನು ನಿಮ್ಮ ಸಮ್ಮುಖದಲ್ಲಿ ನಾವು ತಗ್ಗಿಸುತ್ತೇವೆ, ಒಪ್ಪಿಸಿಕೊಡುತ್ತೇವೆ. ನಿಮ್ಮ ವಾಕ್ಯವನ್ನು ತಂದೆಯೇ ನಾವು ಧ್ಯಾನ ಮಾಡಿದೆವಲ್ಲ, ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆ. ಮನುಷ್ಯರು ಅತ್ಯಂತ ಕೆಟ್ಟವರಾಗಿ, ದುಷ್ಟರುಗಳಾಗಿ ಅವರು ಬದುಕುತ್ತಾರೆ ಎಂಬುದಾಗಿ ತಂದೆಯೇ ನಿಮ್ಮ ವಾಕ್ಯದಲ್ಲಿ ಅನೇಕ ಕಾರ್ಯಗಳನ್ನು ಇದುವರೆಗೂ ನಾವು ಧ್ಯಾನಿಸಿ ಬಂದೆವು. ತಂದೆಯೇ, ಈ ಕಾರ್ಯಗಳನ್ನೆಲ್ಲ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆ ಕಾಲಗಳು ಸಮೀಪವಾಗಿ ಹೋಯಿತು ಎನ್ನುವುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಇಂಥ ಕಾಲಘಟ್ಟಗಳಲ್ಲಿ ಇಂಥ ದುಷ್ಟ ಸ್ವಭಾವಗಳು, ಕೆಟ್ಟ ನಡವಳಿಕೆಗಳು, ಕ್ರಿಯೆಗಳು ನಮ್ಮಲ್ಲಿ ಇಲ್ಲದ ಹಾಗೆ ಅವೆಲ್ಲವುಗಳಿಂದ ತಂದೆಯೇ ನಮ್ಮನ್ನು ನಾವು ದೂರಪಡಿಸಿಕೊಂಡು ಪರಿಶುದ್ಧರಾಗಿ ಕ್ರಿಸ್ತನ ಸ್ವಭಾವವನ್ನು ಧರಿಸಿದವರುಗಳಾಗಿ ಜೀವಿಸುವ ಹಾಗೆ ನಮಗೆ ಸಹಾಯವನ್ನು ಮಾಡಿರಿ. ಪರಲೋಕದ ನಮ್ಮ ತಂದೆಯೇ, ನಿಮ್ಮ ಕೃಪೆಗೆ ನಮ್ಮೆಲ್ಲರ ಸಂಗಡ ಇರಲಿ. ನಮ್ಮೊಬ್ಬೊಬ್ಬರುಗಳನ್ನು ಬಲಪಡಿಸಿರಿ, ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ತಂದೆಯೇ, ನಿಮ್ಮ ಹಸ್ತದಲ್ಲಿ ನಮ್ಮೆಲ್ಲರನ್ನು ತಗ್ಗಿಸಿ ಒಪ್ಪಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ. ಪರಲೋಕದ ನಮ್ಮ ತಂದೆಯೇ, ಆಮೇನ್, ಆಮೇನ್.